ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಶುಕ್ರವಾರ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ತ್ರಿಶಕ್ತಿ ದೇವಿಯನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರ್ತಕ್ಕಂಥ ಎಲ್ಲ ರೀತಿ ಇರ್ತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೈನ್ ಬರ್ತಕ್ಕಂಥದ್ದು, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರಾ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆಯನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಬಳಸಿ ಅಮೃತಬಿಂದು ಹಾಗೂ ಮಧುಮೇಹ ನಿವಾರಣೆಯನ್. ಮತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್. 1 ಗ್ರಾಮ್ ಚಿನ್ನವನ್ನು ಖರೀದಿಸಿದರೆ 2 ಗ್ರಾಮ್ ಬೆಳ್ಳಿ ಉಚಿತ. ಇಂತಹ ಸುವರ್ಣ ಅವಕಾಶ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಮಾತ್ರ. ಇವರ ಶಾಖೆಗಳು ಕೆಆರ್ಪುರಂ, ನಾಗರಭಾವಿ, ಯಲಹಾಂಕ, HSR ಲೇಔಟ್, ಬಸವನಗುಡಿ, ಬೆಂಗಳೂರು. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ಅರವಿಂದ್ ಪ್ರಾಪರ್ಟೀಸ್. ಇವರು ತಮ್ಮ ಅತ್ಯುತ್ತಮವಾಗಿರ್ತಕ್ಕಂಥ ಸೇವೆಗಳನ್ನೇ ನೀಡ್ತಾ ಬಂದಿದ್ದಾರೆ. ನೆಲಮಂಗಲದ ಸಂಡೆಗೊಪ್ಪ ರಸ್ತೆಯಿಂದ ಮತ್ತು ತುಮಕೂರಿನಲ್ಲೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಸೈಟ್ಗಳು ಲಭ್ಯವಿದೆ. BMRDA ರೇರಾ ಅಪ್ರೂವ್ಡ್ ಸೈಟ್. ಅದರಲ್ಲೂ ಕೂಡ ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ರೆಡಿ ಫಾರ್ ಕನ್ಸ್ಟ್ರಕ್ಷನ್. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಅರವಿಂದ್ ಪ್ರಾಪರ್ಟೀಸ್. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿವಸ ಶುಕ್ರವಾರ, ದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ, ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡ್ತಾ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಜನ, ಚಕ್ಷುರ್ಮತಿ, ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಬಹಳ ಪ್ರೀತಿಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಓಂ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಪದ್ಮಾನನೆ ಪದ್ಭವಿ ಪದ್ಮಪತ್ರೆ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಮಯಿ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಪುಲಕಡಧರಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಭಗವತ್ಯಾಂಬಿಕಾಯೈ ನಮೋ ನಮಃ. ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಕ್ಷೇತ್ರಪಾಲಿನಿ ನಮಃ. ಕ್ಷೇತ್ರೇಶೇ ನಮಃ. ನವದುರ್ಗಾಯ ನಮಃ. ತ್ರಿಕಾಲಗ್ನಸಂಪನ್ನೇ ನಮಃ. ಭುವನೇಶ್ವರ್ಯೇ ನಮಃ. ಲಲಿತಾ ರಾಜರಾಜೇಶ್ವರೀ ನಮಃ. ಚಕ್ರೇಶ್ವರೀ ನಮಃ. ಶ್ರೀಂ ಬ್ರಾಹ್ಮ್ಯೇ ನಮಃ. ಮಾಹೇಶ್ವರೀ ನಮಃ. ಲಲಿತಾಂಬಿಕಾಯ ನಮಃ. ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಲಲಿತಾಬಾಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ, ಮೊನ್ನೆಯಷ್ಟೇ ಪಶುಪತಿನಾಥ್ ನೇಪಾಳಲ್ಲಿರ್ತಕ್ಕಂಥ ಕಠ್ಮಂಡು ನೇಪಾಳಲ್ಲಿ ಪಶುಪತಿನಾಥನ ಸಾನ್ನಿಧ್ಯ. ಪಶುಪತಿನಾಥನ ಸಾನ್ನಿಧ್ಯ ಅಂದರೆ ಪಶು ಪಕ್ಷಿ ಪ್ರಾಣಿಗಳಿಗೆ ಅನ್ನ ಆಹಾರವನ್ನು ದಯಪಾಲಿಸ್ತಕ್ಕಂಥವನು ಅಂತ. ಅಲ್ಲಿ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷೇಷಾಣ ರೂಪಿಣಿ ನಮೋ ನಮಃ. 5 ಮುಖಗಳಿದ್ದರೂ ಒಂದು ಮುಖ ಊರ್ಧ್ವಮುಖ ಕಣ್ಣು ಕಾಣದಿರ 4 ಮುಖಗಳಲ್ಲಿ ದರ್ಶನವನ್ನು ಕೊಡ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ವಿಶೇಷವಾದ ಸಾನ್ನಿಧ್ಯ ನೇಪಾಳಲ್ಲಿರ್ತಕ್ಕಂಥ ಪಶುಪತಿನಾಥ.
ಆ ಪಶುಪತಿನಾಥನ ಸಾನ್ನಿಧ್ಯಕ್ಕೆ ನಾನು ಮತ್ತು ನನ್ನ ಆತ್ಮೀಯರಾದಂತಹ ಶ್ರೀಧರು ಈ ಹಿಂದೆ ಸಹಿತ ನಮ್ಮ ನೇರ ಪ್ರಸಾರಕ್ಕೆ ಬಂದು ಒಂದು ವಿಶೇಷವಾದ ಪುಣ್ಯದ ಒಂದು ಕಾರ್ಯಕ್ರಮ ಮಾಡಬೇಕು, ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡಬೇಕು ಅಂತ ಅವರ ಚಿಂತನೆ ಇತ್ತು. ಆದರೆ ಅಲ್ಲಿ ಒಂದು ಸಂಕಲ್ಪವನ್ನು ಮಾಡಿದ್ವಿ ನಾವು. ನನಗೆ ನಿನ್ನೆ ಈ ವಿಚಾರವನ್ನು ನಿಮಗೆ ತಿಳಿಸಬೇಕು ಅನ್ನೋ ಉದ್ದೇಶ ನಮಗೆ. ಅಲ್ಲಿ ಒಂದು ಕಡೆ ಸ್ಮಶಾನ ಅಂದರೆ ಶಿವ ಸಾನ್ನಿಧ್ಯ. ನಾವು ಕಾಶಿನ ಹೇಗೆ ಮಹಾಸ್ಮಶಾನ ಅಂತೀವೋ ಹಾಗೆ ಎಲ್ಲೆಲ್ಲಿ ಶಿವಾಲಯಗಳಿದ್ದರೆ ಅಲ್ಲೆಲ್ಲವೂ ಹಾಗೇ ಇರುತ್ತಂತೆ. ಹಾಗೆ ನೇಪಾಳಲ್ಲೂ ಸಹಿತ ಒಂದು ಕಡೆ ಭಗವದ್ಧ್ಯಾನ, ಭಗವಂತನ ಆರಾಧನೆ, ಭಗವಂತನ ಪೂಜೆ, ಡಮರುಗ, ಆ ಶಬ್ದಗಳು ಇದೆಲ್ಲ ಒಂದು ಕಡೆ ಆದರೆ ಅದರ ಪಕ್ಕದಲ್ಲೇ ಮತ್ತಷ್ಟು ಆಕ್ರಂದನ. ತಂದೆಯನ್ನು ಕಳ್ಕೊಂಡಿರೋರು, ಹೆಂಡತಿನ ಕಳ್ಕೊಂಡಿರೋರು, ಗಂಡನ್ನು ಕಳ್ಕೊಂಡಿರ್ತಕ್ಕಂಥವ್ರು, ತಾಯಿನ ಕಳ್ಕೊಂಡು, ತಂದೆಯನ್ನು ಕಳ್ಕೊಂಡು, ಅಬ್ಬಾ ಆ ಆಕ್ರಂದನ ಇದೆಯಲ್ಲ ಕರಳು ಕಿವುಚುವಂತಹದ್ದು. ಅಂದರೆ ಈ ಸೃಷ್ಟಿನಲ್ಲಿ ಭಗವಂತ ಸೃಷ್ಟಿಸಿರ್ತಕ್ಕಂಥದ್ದೆಲ್ಲಕ್ಕೂ ಒಂದು ಕೊನೆ ಅಂತಿದ್ದೇ ಇದೆ. ಹಾಗೆ ವ್ಯಕ್ತಿ ತನ್ನಲ್ಲಿರ್ತಕ್ಕಂಥ ಶಕ್ತಿಯೋ, ತನ್ನಲ್ಲಿರುವಂಥ ಗುಣವೋ, ತನ್ನಿಂದ ತಾನು ನಡ್ಕೊಳ್ಬೇಕಾಗಿರ್ತಕ್ಕಂಥ ರೀತಿನೋ, ತಾನು ಈ ಜಗತ್ತಿಗೆ ಬಂದ ಮೇಲೆ ತಾಯಿಯ ಗರ್ಭದಿಂದ ಹೊರಬಂದಾದ ನಂತರ ತಾನಿರಬೇಕಾಗಿರ್ತಕ್ಕಂಥ ರೀತಿ ನೀತಿಗಳನ್ನು ಅರ್ಥಕೊಂಡು ತಾನು ಬದುಕೋದು ಬಹಳ ಉತ್ತಮ. ನೀನು ಬದುಕು ಹೇಗಾದರೂ ಬದುಕು, ನಿನ್ನ ಬದುಕಿಗೆ ಒಂದು ಕಡೆಯಂತೂ ಖಂಡಿತ ಇದ್ದೇ ಇದೆ. ಆದರೆ ಕಡೆಯ ದಿನದ ಆ ಬದುಕು ಭಗವಂತ ಮೆಚ್ಚುವಂಥದ್ದಿರಬೇಕು. ಪುನಃ ನಿನ್ನ ಜೀವನಕ್ಕೆ ಅಥವಾ ನಿನ್ನ ಆತ್ಮಕ್ಕೆ ಒಂದು ಶಾಂತಿ ಸಿಗುವಂಥದ್ದಾಗಬೇಕು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಹಾಗೆ ಪುನರಪಿ ಜನನಂ ಪುನರಪಿ ಮರಣಂ, ಜನ್ಮ ಆಗ್ತಾ ಇರುತ್ತೆ, ಮರಣ ಆಗ್ತಾ ಇರುತ್ತೆ. ಹಾಗೆ ಸಂಬಂಧಗಳಂತಕ್ಕಂಥದ್ದು ಬಿಟ್ಟು ಹೊರಡುವಂತಹ ಕಾಲ ಎದುರಾದಾಗ ಭಗವಂತ ಒಬ್ಬನೇ ಕೈ ಹಿಡಿಬೇಕಾಗತ್ತೆ. ಅದೇ ಸಾಂಬ ಸದಾಶಿವನ ಅನುಗ್ರಹ. ಅಂತಹ ಶಿವಾನುಗ್ರಹ ಪಡೆದಂಥ ಸಾನ್ನಿಧ್ಯ. ಅಲ್ಲಿ ರುದ್ರನಿಗೆ ರುದ್ರಯಾಗವನ್ನು ಮಾಡುವಂಥ ಕಾಲ. ಅಲ್ಲಿ ನಮ್ಮದೊಂದು ಪ್ರಧಾನ ಸಂಕಲ್ಪ, ನಾವು ಇಲ್ಲಿಂದ ನೇಪಾಳಕ್ಕೆ ಹೊರಟಿದ್ದು, ಕಠ್ಮಂಡು ನೇಪಾಳಕ್ಕೆ ಹೊರಟದ್ದು, ಭಾರತದಿಂದ ನೇಪಾಳ ಕಡೆ ಹೊರಟು ಅಲ್ಲಿ ಪಶುಪತಿನಾಥನ ಸಾನ್ನಿಧ್ಯದಲ್ಲಿ ವರ್ಣನ ಕೃಪೆಗಾಗಿ ರಾಜ್ಯದಲ್ಲಿ ಮಳೆ ಆಗಲಿ ಎಂಬತಕ್ಕಂಥ ಚಿಂತನೆಯಿಂದಲೇ ಒಂದು ವಿಶೇಷವಾಗಿರ್ತಕ್ಕಂಥ ರೀತಿಯ ಒಂದು ಆರಾಧನೆಯನ್ನು ಸಲ್ಲಿಸಿದ್ವಿ ನಾವು. ಆರಾಧನೆ ಸಲ್ಲಿಸುವಂತಹ ಕಾಲದಲ್ಲಿ ಮಾಡಿದಂಥ ಸಂಕಲ್ಪ, ಆಗ ನಾನು ಮಾತಾಡಿರ್ತಕ್ಕಂಥ ಮಾತು ಈಗ ನಮ್ಮಲ್ಲಿ ಚಿತ್ರೀಕರಣ ರೆಡಿ ಇದೆ. ಆದರೆ ಸದ್ಯದಲ್ಲೇ ಎಲ್ಲವನ್ನೂ ಸಹಿತ ನಿಮ್ಮ ಮುಂದೆ ತೋರಿಸುವಂಥ ಒಂದು ದೊಡ್ಡ ಪ್ರಯತ್ನವನ್ನು ನಾವು ಮಾಡ್ತಿದ್ದೀವಿ. ಇಲ್ಲಿ ನಿನ್ನೆ ಮಳೆಯಾದ ನಂತರ ನಾನು ಈ ಮಾತಾಡ್ತಾ ಇದ್ದೀನಿ ಅಂತ ನಮ್ಮಲ್ಲಿದ್ದರೆ, ನಾವು ಪ್ರಾರಂಭಿಕವಾಗಿ ಅಲ್ಲಿ ನಾನು ಮಾಡಿರ್ತಕ್ಕಂಥ ಸಂಕಲ್ಪ ಇದೆಯಲ್ಲ, ಆ ಸಂಕಲ್ಪ ಮಾಡುವಾಗ ಅಲ್ಲಿ ನಡೆದಂತಹ ಒಂದಷ್ಟು ವಿಶೇಷವಾದಂಥ ಅನುಷ್ಠಾನಗಳು, ಹಾಗೆ ಅದ್ಭುತವಾದಂಥ ಸಾನ್ನಿಧ್ಯ. ಎಷ್ಟೇ ಆದರೂ ದೈವಭೂಮಿ ಹಾಗೂ ಬರ್ತಕ್ಕಂಥ ಭಕ್ತರನ್ನು ಕೈಬೀಸಿ ಕರೆಯುವಂತಹ ಪಶುಪತಿನಾಥನ ಸಾನ್ನಿಧ್ಯ. ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷೇಷಾನ ರೂಪಿಣಿ. ಅಂದರೆ 4 ಮುಖಗಳು ಭಗವಂತನಕ್ಕೆ ನೋಡಬಹುದು ನಾವು. ಹಾಗೆ ಭಗವಂತನಿಗೆ ನಡೆದಂತಹ ಅಭಿಷೇಕ, ಅಲಂಕಾರ ಎಲ್ಲವೂ ಸಹಿತ ಕಣ್ತುಂಬಿಸ್ಕೊಂಡ್ವಿ. ನಾನು ಕಳೆದ ಬಾರಿ ನೇಪಾಳಕ್ಕೆ ಹೋದಾಗಲೂ ಈಗ ಹೋಗಿ ಬಂದಾಗಲೂ ಸಾಕಷ್ಟು ಬದಲಾವಣೆಗಳಿದೆ. ಬೃಹತ್ ಮಟ್ಟದ ನಂದಿ ಆ ಪಶುಪತಿನಾಥನ ಸಾನ್ನಿಧ್ಯದ ಹೊರಭಾಗದಲ್ಲಿ ಕಾತುರತೆಯಿಂದ ಕಾಯ್ತಿದ್ದಾನೆ. ಕಾರಣ, ಸ್ವಾಮಿಯನ್ನು ಕೈಲಾಸದ ಕಡೆ ಕರ್ಕೊಂಡು ಹೋಗಬೇಕು ಎಂಬತಕ್ಕಂಥ ಚಿಂತನೆ ಅಲ್ಲಿ ಹೇಳುವಂಥ ರೀತಿ. ಇವತ್ತಿಗೂ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ ಸೂಕ್ಷ್ಮತೆಯ ವಿಶೇಷವಾದಂಥ ಆರಾಧನೆ ನಡೆಯುವಂಥ ಸಾನ್ನಿಧ್ಯ ಪಶುಪತಿನಾಥಲ್ಲಿ. ಇಷ್ಟೆಲ್ಲ ವೈಭವೀಪೂರಿತವಾದಂಥ ಮೂಲ ಸಾನ್ನಿಧ್ಯದಲ್ಲಿ ನಡೆದಂಥ ಒಂದು ವಿಶೇಷವಾದ ಪೂಜೆ. ಆ ಪೂಜೆ ಆದ ನಂತರ ರಾಜ್ಯದಲ್ಲಿ ವರ್ಣನ ಕೃಪೆ ಆಗಬೇಕು ಎಂಬತಕ್ಕಂಥ ಮಹಾಚಿಂತನೆ ಇತ್ತಲ್ಲ, ಅದು ನಿಜಕ್ಕೂ ಸಾರ್ಥಕತೆ ಅಂತ ನಮಗನ್ನಿಸ್ತು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಮಹರ್ಷಿ ಅಂತಂದರೆ ಗುರೂಜಿರವರ ಮಹರ್ಷಿ ಧರ್ಮಯಾತ್ರೆ ಬಹಳ ಅದ್ಭುತವಾಗಿ, ನಿರಂತರವಾಗಿ, ನಿರ್ಘಳವಾಗಿ ನೆರವೇರ್ಕೊಂಡು ಬರ್ತಾನೆ ಇದೆ. ಸಾಮಾಜಿಕ ಕಳಕಳೆ ಮತ್ತು ಮಕ್ಕಳ ಅರಿವಿಗಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಗುರೂಜಿಯವರು ಮಾಡ್ತಾನೆ ಬಂದಿದ್ದಾರೆ. ಅದೇ ರೀತಿ ಈಗ ಪ್ರಕೃತಿ ವಿಕೋಪಕ್ಕೆ ಹೋಗಿರ್ತಕ್ಕಂಥದ್ದಿದೆ, ಮಳೆಯ ಅಭಾವ ಸಾಕಷ್ಟು ಇದೆ. ಅದರಲ್ಲೂ ನಿನ್ನೆ ಮಾತ್ರ ಬೆಂಗಳೂರಿನಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಮಳೆ ಬಂದಿರತಕ್ಕಂಥದ್ದಾಗಿದೆ. ಬಟ್ ಆದ್ರೂ ಕೂಡ ಅದು ಕೂಡ ಅಷ್ಟಾಗಿ ಸಂತೃಪ್ತಿಗೊಂಡಿರ್ತಕ್ಕಂಥದ್ದಲ್ಲ. ಏನೇ ಆದ್ರೂ ಕೂಡ ಇರೋದರಲ್ಲಿ ತೃಪ್ತಿ ಪಡ್ತಕ್ಕಂಥದ್ದು ನಮ್ಮೆಲ್ಲರ ಗುಣ. ಹಾಗಾಗಿ ಇರಲಿ. ಮತ್ತು ಬೆಂಗಳೂರಿನಲ್ಲಿ ಬರೋದಕ್ಕಿಂತ ಸ್ವಲ್ಪ ಗ್ರಾಮೀಣ ಭಾಗಗಳಲ್ಲೂ ಕೂಡ ಬರಬೇಕಾಗಿದೆ. ಭಗವಂತನ ಅನುಗ್ರಹ ಬೇಕಾಗಿದೆ. ಯಾಕೆ ಅಂತಂದರೆ ಬೆಂಗಳೂರಾದರೆ ಸಿಟಿ, ಇಲ್ಲಿರ್ತಕ್ಕಂಥವ್ರು ಜನ ಅವರ ಪ್ರತಿನಿತ್ಯದ ಜೀವನಕ್ಕೆ ಏನು ಬೇಕಾದರೂ ನಡ್ಕೊಂಡು ಹೋಗ್ಬೋದು, ಯಾವ ರೀತಿ ಬೇಕಾದರೂ ಸಂಪಾದನೆಯನ್ನು ಮಾಡ್ಕೊಳ್ಬೋದು. ಆದರೆ ಗ್ರಾಮೀಣ ಪ್ರದೇಶಗಳಲ್ಲಿರ್ತಕ್ಕಂಥ ರೈತರು ಭೂಮಿಯನ್ನೇ ನಂಬಿ ಬದುಕ್ತಾ ಇರತಕ್ಕಂಥವ್ರಲ್ವ. ಹಾಗಾಗಿ ಭೂಮಿ ಎಲ್ಲವೂ ಕೂಡ ಬರಡಾಗಿದೆ, ಬೋರ್ವೆಲ್ಗಳಲ್ಲಿ ನೀರಿಲ್ಲ. ಹಾಗಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಲ್ಪ ಮಳೆ ಆದರೆ ಇರೋದರಲ್ಲಿ ಒಂದಿಷ್ಟು ನೆಮ್ಮದಿ ಅಂತಲೇ ಹೇಳ್ಬೋದು. ಹಾಗಾಗಿ ಮಳೆಗಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆ ಒಂದು ನೆರವೇರ್ತಾ ಇರತಕ್ಕಂಥದ್ದಿದೆ. ಶ್ರೀ ಉಚ್ಚಿಷ್ಟ ಮಹಾಗಣಪತಿ ಯಜ್ಞ ಬಹಳ ಅದ್ಭುತವಾಗಿ ನೆರವೇರ್ತಾ ಇದೆ. ಈ ಒಂದು ಕಾರ್ಯಕ್ರಮ
5ನೇ ತಾರೀಕಿನಿಂದ 14ನೇ ತಾರೀಕುವರೆಗೂ ಕೂಡ ನೆರವೇರ್ತಾ ಇರತಕ್ಕಂಥದ್ದಿದೆ. ಆದರೆ ಗುರೂಜಿರವರು ಇದೇ ಬರ್ತಕ್ಕಂಥ 5ನೇ ತಾರೀಕು ಭಾನುವಾರ ಅಂತಂದರೆ ಪ್ರಾರಂಭದ ದಿನ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥವ್ರು GH ನಾಗರಾಜ್ರವರು. ಅವರ ಅಧ್ಯಕ್ಷತೆಯಲ್ಲಿ ನೆರವೇರ್ತಾ ಇರತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿರವರು 5ನೇ ತಾರೀಕು ಭಾನುವಾರ ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥ ಸಾನ್ನಿಧ್ಯ ಬಂದು ಶ್ರೀ ಗಂಗಾಧರೇಶ್ವರ ಮತ್ತು ಶ್ರೀ ಸಾಯಿ ಮಂದಿರ, HMT ಲೇಔಟ್ ಅಂತಂದರೆ HMT ಬಡಾವಣೆ, BMTC ಬಸ್ ಡಿಪೋನ ಹಿಂಭಾಗದಲ್ಲಿ ಗಂಗಾನಗರ, ಬೆಂಗಳೂರು. ಈ ಒಂದು ಸನ್ನದ್ಧದಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಹಾಗಾಗಿ ತಾವು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಭಾಗಿಯಾಗ್ಬೋದು, ಗಣಪನ ಅನುಗ್ರಹವನ್ನು ಪಡ್ಕೊಳ್ಬೋದು. ನಾವು ನೀವೆಲ್ಲರೂ ಸೇರಿ ಮಾಡ್ತಕ್ಕಂಥ ಈ ಒಂದು ಸಂಕಲ್ಪ ಎಷ್ಟೋ ಜನರ ಬದುಕು ಬೆಳಕಾಗ್ತಕ್ಕಂಥದ್ದಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿಫಲ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ ದಿನ ವಿಶೇಷತೆಯೂ ಹೌದು, ಪಂಚಾಂಗ ಶ್ರವಣ, ರಾಶಿಫಲ ಎಲ್ಲವನ್ನೂ ತಿಳ್ಕೊಳ್ಳೋಣ. ಹಾಗೆ ಆ ಉಚ್ಚಿಷ್ಟ ಗಣಪತಿ ಅನುಷ್ಠಾನ ಇದೆಯಲ್ಲ, ಈ ಗಣಪತಿಯ ಅನುಷ್ಠಾನ ನಿಜಕ್ಕೂ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ನನ್ನ ಆತ್ಮೀಯರಾದಂತಹ ನಾಗರಾಜರವರು ಚಿಕ್ಕಬಳ್ಳಾಪುರದಲ್ಲಿ ಬಾಬಾ ದೇವಸ್ಥಾನ, ಹಾಗೆ ವಿಶೇಷವಾಗಿರ್ತಕ್ಕಂತಹ ಭಕ್ತರಿಗೆ ನಿರಂತರ ಅನ್ನಪ್ರಸಾದ, ಹಾಗೆ ಅವರ ಸೇವೆನ ಅಲ್ಪ ಸ್ವಲ್ಪ ಅಲ್ಲ, ಅವರ ಸೇವೆಯೇ ಬಹಳ ವಿಶೇಷ. ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಏನು ಸೇವೆ ಸಲ್ಲಿಸ್ಬೋದೋ ಎಲ್ಲವೂ ಸೇವೆ ಸಲ್ಲಿಸ್ತಾ ಇರ್ತಾರೆ. ಏಕೆಂದರೆ ಆರ್.ಎಲ್. ಜಾಲಪ್ಪರ್ ಅವರ ಸಂಸ್ಥೆಯಲ್ಲಿ ಇದು ಒಂದು ಪ್ರಧಾನವಾದಂಥ ಸೇವೆ ಇವ್ರದ್ದಿದೆ. ಹಾಗಿದ್ದಾಗ ಅವರು ಇಂತಹ ಒಂದು ಲೋಕ ಕಲ್ಯಾಣಾರ್ಥವಾಗಿ ಉಚ್ಚಿಷ್ಟ ಗಣಪತಿ, ಅದರಲ್ಲೂ ಆ ಗಣಪತಿಯ ಅನುಷ್ಠಾನವನ್ನು, ಆ ಮಹಾಮಂತ್ರವನ್ನು ಉಪದೇಶ ತೆಗೆದುಕೊಂಡು 60 ವರ್ಷ ನಿರಂತರವಾಗಿ ಆತನ ಒಂದು ಸೇವೆ, ಗಣಪತಿಯ ಸೇವೆ ಮಾಡ್ತಿರ್ತಕ್ಕಂಥ ಅವರಿಗೆ ಅನ್ನ ಆಹಾರಗಳನ್ನು ಬಿಟ್ಟು, ಅನ್ನ ಆಹಾರಗಳನ್ನು ತ್ಯಜಿಸಿ 60 ವರ್ಷ ತಮ್ಮನ್ನು ತಾವು ಸಂಪೂರ್ಣವಾಗಿ ಗಣಪನ ಬಂದು ಮಹಾಮಂತ್ರವನ್ನು ನಿರಂತರವಾದಂಥ ಒಂದು ಉಪದೇಶದಿಂದ ನಡೆಸ್ಕೊಳ್ಳುವಂಥ ಪೂಜಾ ಅನುಷ್ಠಾನ ಇದೆಯಲ್ಲ, ಅದು ಸಾಧ್ಯವೇ ಅಲ್ಲ. ರಾಂಬೋಸ್ವಾಮಿಗಳು ಇರೋದಾದರೂ ನೋಡ್ಬೇಕು ಅದನ್ನು. ಅದು ಬಹಳ ಆನಂದ. ಅವ್ರು ನೋಡ್ಲಿಕ್ಕೆ ಎಷ್ಟು ಸಣ್ಣಗಿದ್ದಾರೆ. ಅವರು ತಮಿಳ್ನಾಡು, ಅನ್ನ ಆಹಾರ ಇಲ್ಲ, ಮೂಲತಃ ಊಟ ಮಾಡಲ್ಲ, ನೀರು ಕುಡಿಯಲ್ಲ. ಶಾಂತಾಶ್ರಮ ತಂಜಾವೂರು, ತಮಿಳ್ನಾಡು. ತಂಜಾವೂರು ತಮಿಳ್ನಾಡಲ್ಲಿ ಇರ್ತಕ್ಕಂಥ ಆಶ್ರಮದ ಶ್ರೀಗಳವರು. ಆದರೂ ಅವರ ನೋಟ, ಅವರ ನಡೆ, ಅವರ ನಡವಳಿಕೆ, ಅವರ ನಿತ್ಯ ಧ್ಯಾನ, ಉಸಿರಾಡಿದ್ರೆ ಪ್ರತಿ ಉಸಿರಿನ ಕಣಕಣದಲ್ಲೂ ಸಹಿತ ಗಣಪನ ಅನುಷ್ಠಾನ. ಹಾಗೆ ಗಣಪತಿಯನ್ನು ನಿರಂತರ ಅನುಷ್ಠಾನ ಮಾಡುವಂಥ ಗುಣ ರಾಂಬೋಸ್ವಾಮಿಗಳು. ಅಂತಹ ರಾಂಬೋಸ್ವಾಮಿಗಳು ಕರ್ನಾಟಕಕ್ಕೆ ಬಂದು ರಾಜ್ಯದಲ್ಲಿ ಪ್ರಸ್ತುತ ಇರ್ತಕ್ಕಂತಹ ಬರಗಾಲವನ್ನು ದೂರ ಮಾಡಿ ಶೀಘ್ರವಾಗಿ ವರ್ಣನ ಕೃಪೆ ಆಗಬೇಕು ಎಂಬತಕ್ಕಂಥ ಮಹತ್ತರವಾದಂಥ ಸಂಕಲ್ಪವನ್ನು ರಾಜ್ಯಕ್ಕೆ ಬರ್ತಿದ್ದಾರೆ. 5ನೇ ತಾರೀಕು ಅವರಲ್ಲಿ ಒಂದು ವಿಶೇಷವಾದ ಗುಣ ಇದೆ. ಭಗವಂತನಿಗೆ ಎಲ್ಲರೂ ಸಹಿತ ಭಗವಂತನಿಗೆ ಅರ್ಪಣೆ ಮಾಡುವಂಥ ಪದಾರ್ಥಗಳಿದೆಯಲ್ಲ, ತುಪ್ಪ ಆಗಿರ್ಬೋದು, ಮೋದಕ ಆಗಿರ್ಬೋದು, ಕಡುಬಾಗಿರ್ಬೋದು, ಅಥವಾ ಖರ್ಜೂರು, ಏನೋ ಒಂದು ಪದಾರ್ಥವನ್ನು ನಾವು ಹೋಮಕ್ಕೆ ಅರ್ಪಣೆ ಮಾಡ್ತೀವಿ. ತುಪ್ಪದ ಜೊತೆಗೆ ಯಥೇಚ್ಛವಾದಂಥ ರೀತಿ ಅವರ ಕರಹಸ್ತದಲ್ಲಿ ನೀಡ್ತಾರೆ. ಅದಾದ ನಂತರ ಪೂರ್ಣಾಹುತಿ ಕಾಲದಲ್ಲಿ ಎಲ್ಲವನ್ನೂ ಸಹಿತ ಪೂರ್ಣಾಹುತಿ ಭಗವಂತನಿಗೆ ಸಮರ್ಪಣೆ ಮಾಡಿ ಆ ಉರಿಯುವಂತಹ ಉರಿಯುವಂತಹ ಜ್ವಾಲೆಯ ಮೇಲೆ ತಮ್ಮ ಇಡೀ ಶರೀರವನ್ನೇ ಆ ಒಂದು ಹೋಮದ ಕೊಂಡಕ್ಕೆ ಅವರು ಒಳಗಡೆ ಬರ್ತಾರೆ, ಆಚೆ ಬರ್ತಾರೆ. ಅದು ನೋಡೋಕ್ಕೊಂದು ಪವಾಡನೇ. ಒಂದು ಸಣ್ಣ ಬೆಂಕಿ ಕಡ್ಡಿನೋ ಒಂದು ಊದ್ಕಡ್ಡಿನೋ ಇಲ್ಲಿ ತಗಲಿದ್ರೆ ಅಬ್ಬಾ ತಡ್ಕೊಳಕ್ಕಾಗಲ್ಲ, ಇಡೀ ಶರೀರ 1 ನಿಮಿಷ ಅಲ್ಲಾಡಿಬಿಡುತ್ತೆ. ಆದರೆ ಆ ಇಡೀ ಶರೀರವನ್ನು ಆ ಒಂದು ಹೋಮದ ಕುಂಡದಲ್ಲಿ ಮಲಕ್ಕೊಳ್ತಾರೆ ಅಂದರೆ ಅದರ ಪವಾಡನೇ ಬೇರೆ. ಇದು ಸಾಕಷ್ಟು ಯೂಟ್ಯೂಬ್ಗಳಲ್ಲಿದೆ. ರಾಂಬೋಸ್ವಾಮಿ ಅಂತ ಹೊಡೆದ್ರೆ ಅದರಲ್ಲೂ ಆ ಗಣಪತಿಯ ವಿಶೇಷವಾದಂಥ ಉಚ್ಚಿಷ್ಟ ಗಣಪತಿಯ ಉಪಾಸನೆ ಅಂದರೆ ಎಲ್ಲವೂ ಬರುತ್ತೆ. ಅಂಥ ಒಬ್ಬ ಮಹನೀಯರು ಇದೇ ಬರ್ತಕ್ಕಂಥ 5ನೇ ತಾರೀಕು ಗಂಗಾನಗರದಲ್ಲಿ ಬಾಬಾ ಸಾನ್ನಿಧ್ಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನನ್ನ ಆತ್ಮೀಯರಾದಂತಹ ನಾಗರಾಜರವರು ಈ ಒಂದು ವಿಶೇಷವಾದ ಸಂಕಲ್ಪವನ್ನು ಮಾಡಿಸಿ ಒಂದು ರಾಜ್ಯದ ಹಿತಕ್ಕಾಗಿ ನಡೀತಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಾನು ಬರ್ತಿದ್ದೇನೆ. ತಾವೆಲ್ಲರೂ ಬನ್ನಿ, ಎಲ್ಲರೂ ಸೇರಿ ಸಂಕಲ್ಪ ಮಾಡೋಣ. ಬರುವಾಗ ಬರಿ ಕೈಲಿ ಬರೋದು ಬೇಡ. ಇಷ್ಟು ಅರಿಶಿನ ಕುಂಕುಮ, ಒಂದು ಕೆಂಪು ವಸ್ತ್ರ, ಒಂದು ಒಣ ಕೊಬ್ಬರಿ ಬಟ್ಲು, ನಿಮಗೆ ಶಕ್ತಿ ಇದ್ದರೆ ಒಂದಷ್ಟು ತುಪ್ಪ, ಹೋಮಕ್ಕೆ ಎಲ್ಲವೂ ಅವ್ರು ವ್ಯವಸ್ಥೆ ಮಾಡಿದ್ದಾರೆ. ಆದರೆ ನಾವು ನಮ್ಮದೊಂದು ಸೇವೆ ಇರಲಿ. ಹಾಗಾಗಿ ಒಣಕೊಬ್ಬರಿ, ಕೆಂಪು ವಸ್ತ್ರ ಮತ್ತು ಒಂದಿಷ್ಟು ತುಪ್ಪ ಇಷ್ಟನ್ನು ಗಣಪನ ಸಾನ್ನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆಯನ್ನು ಸಲ್ಲಿಸೋಣ. ಲೋಕ ಕಲ್ಯಾಣಾರ್ಥವಾಗಿ ಒಂದು ಸಂಕಲ್ಪ ಮಾಡೋಣ. ಆ ಸಂಕಲ್ಪದಿಂದ ರಾಜ್ಯಕ್ಕೆ ಶೀಘ್ರವಾಗಿ ವರ್ಣನ ಕೃಪೆ ಆಗಲಿ. ಉಚ್ಚಿಷ್ಟ ಗಣಪತಿ ಆ ಗಣಪನ ಅನುಷ್ಠಾನ ಮಾಡತಕ್ಕಂಥ ಶ್ರೀಗಳನ್ನು ಸಹಿತ ಗೌರವಿಸೋಣ. ಅವರ ಒಂದು ಪಾದಗಳ ಮುಟ್ಟಿ ನಮಸ್ಕಾರ ಮಾಡೋಣ. ಒಳ್ಳೆಯದಾಗಲಿ, ಶುಭವಾಗಲಿ.
ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ. ಖಂಡಿತ. ಭಗವತೀಂ ಶ್ರೀಂ ಲಲಿತಾರಾಜರಾಜೇಶ್ವರೀ ನಮಃ ಚಕ್ರೇಶ್ವರೀ ನಮಃ ಬಾಲಾಂಬಿಕಾಯ ನಮಃ ದೇವ್ಯೇ ನಮಃ ಸರ್ವಮಂಗಳೇ ನಮಃ ಲಲಿತಾರಾಜರಾಜೇಶ್ವರೀ ದೇವತಾಭ್ಯೋ ನಮಃ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಭಗವತಿ ಶ್ರೀಮದ್ಮಹಾಲಲಿತಾಂ ರಾಜರಾಜೇಶ್ವರೀ ನಮೋ ನಮಃ. ಶ್ರೀ ಕ್ರೋಧನಾಮ ಸಂವತ್ಸರೆ ಉತ್ತರಾಯಣಿ ವಸಂತ ಋತು ಚೈತ್ರ ಮಾಸ ಕೃಷ್ಣಪಕ್ಷ 3/5/2024 ಶುಕ್ರವಾರ. ಇವತ್ತು ದಶಮಿ ಇರ್ತಕ್ಕಂಥದ್ದು ಶತಭಿಷ ನಕ್ಷತ್ರ. ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಗುರು ಚಂದ್ರರ ಯೋಗ ಫಲ ಚೆನ್ನಾಗಿರೋದ್ರಿಂದ ಇವತ್ತಿನ ದಿವಸ ಸಾಕಷ್ಟು ಜನಗಳ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಯಶಸ್ಸಿದೆ. ಇವತ್ತು ಯಾರೆಲ್ಲ ಏನು ಸಂಕಲ್ಪಗಳನ್ನು ಮಾಡ್ತಿದ್ದೀರಿ, ನಿಮ್ಮ ಸಂಕಲ್ಪಗಳಲ್ಲಿ ಸಾಕಷ್ಟು ಅರ್ಥಗರ್ಭಿತವಾದಂಥ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಹಾಗಾಗಿ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ, ನವಗ್ರಹಗಳಲ್ಲಿರ್ತಕ್ಕಂಥ ರಾಶಿಫಲ ಅಂದರೆ ಗ್ರಹಗಳ ಕೃಪಾಶೀರ್ವಾದದಿಂದ ಏನೆಲ್ಲ ಫಲಾಫಲಗಳಿದೆ ಎಂಬತಕ್ಕಂಥದ್ದನ್ನು ಚಿಂತನೆ ಮಾಡುವಂಥದ್ದು ಈ ರಾಶಿಫಲ. ಬನ್ನಿ ರಾಶಿಫಲವನ್ನು ಪ್ರಾರಂಭ ಮಾಡೋಣ. ಎಲ್ಲರೂ ಒಂದು ಸಂಕಲ್ಪವನ್ನು ಗಟ್ಟಿ ಮಾಡೋಣ. ಆದಷ್ಟು ಬೇಗ ರಾಜ್ಯಕ್ಕೆ ವರ್ಣನ ಕೃಪೆ ಆಗಲಿ ಎಂಬತಕ್ಕಂಥದ್ದು ಒಂದೇ ಈ ನಿಮ್ಮ ಆನಂದ್ ಗುರೂಜಿಯವರ ಮಾತು. ಅದನ್ನೇ ತಾವು ಮಾಡಿ, ಖಂಡಿತ ಹೆಚ್ಚಿನ ಫಲ ಭಗವಂತ ಕೊಡ್ತಾನೆ. ಯಾಕೆಂದರೆ ಶಿವನ ಆಜ್ಞೆಯಲ್ಲಿ ಚೀಮಗೂಡ ಖರ್ಚದು ಅಂತ ಹೇಳ್ತಾರೆ. ಹಾಗೆ ಕೊಡೋನು ಭಗವಂತ ಆತ ಇದ್ದಾಗ ಕೇಳಬೇಕಾದ್ದು, ಕೇಳಿ ತಗೊಳ್ಬೇಕಾದ್ದು ಧರ್ಮ ಇದೆ. ಹಾಗಾಗಿ ಭಗವಂತನ ಪ್ರಾರ್ಥನೆ ಮಾಡೋಣ, ಒಳ್ಳೆಯದಾಗಲಿ. ಇನ್ನು ರಾಶಿಗಳಲ್ಲಿ ಮೊದಲ ರಾಶಿ ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಕಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ. ಆದ್ದರಿಂದ ಇವತ್ತು ತಾವು ಏನು ಸಂಕಲ್ಪ ಮಾಡ್ತಿದ್ದೀರೋ ಆ ಮಾಡುವ ಸಂಕಲ್ಪ ಶೀಘ್ರವಾಗಿ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇದರ ಜೊತೆಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗಲಿ. ಹಾಗೆ ಇವತ್ತು ಮತ್ತೊಂದು ಅದ್ಭುತವಾದಂಥ ಕಾಯಕವನ್ನು ಮೇಷರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿಯವರ ಫಲಾಫಲಗಳಲ್ಲಿ ಮಧ್ಯಾಹ್ನ 12ರಿಂದ 4:20 12 ಗಂಟೆಯಿಂದ 4 ಗಂಟೆ 20 ನಿಮಿಷ ಬಹಳ ಅದ್ಭುತವಾದಂಥ ಕಾಲ. ಈ ಸಮಯದಲ್ಲಿ ತಾವು ಏನು ಚಿಂತನೆ ಮಾಡಿದ್ರೂ ಆ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನೌಕರಿಯಲ್ಲಿ ಅಭಿವೃದ್ಧಿ, ಆರ್ಥಿಕ ಪರಿಸ್ಥಿತಿ, ಕಾರ್ಯಸಿದ್ಧಿ. ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಸಂಕಲ್ಪಕ್ಕೆ ಒಂದು ದೃಢವಾದಂಥ ಹೆಚ್ಚಿನ ಫಲಗಳ ಸಿದ್ಧಿಯಾಗುವಂಥ ಯೋಗ ಫಲ. ಇದರಲ್ಲೂ ಸಣ್ಣ ಮಕ್ಕಳು ಮತ್ತು ಹೆಣ್ಣು ಮಕ್ಕಳಿಗೆ, ಮೇಷರಾಶಿಯಲ್ಲಿರ್ತಕ್ಕಂಥ ಸಣ್ಣ ಮಕ್ಕಳು ಮತ್ತು ಹೆಣ್ಣು ಮಕ್ಕಳಿಗೆ ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ರೀತಿ ಒಂದು ಮನಸ್ಸಿಗೆ ಸಮಾಧಾನ, ಸಂತೃಪ್ತಿ, ಒಂದು ಸಂತೋಷದ ಕಾಲ ಮತ್ತು ಏನಾದರೂ ಒಂದು ವಸ್ತುವನ್ನು ತೆಗೆದುಕೊಳ್ತಕ್ಕಂಥದ್ದು, ಅದರಲ್ಲೂ ನಿಮ್ಮ ರೂಪ ಲಾವಣ್ಯಕ್ಕೆ ಬೇಕಾಗಿರುವಂಥ ಅಲಂಕಾರ ಸಾಮಗ್ರಿಗಳನ್ನು ತೆಗೆದುಕೊಂಡು ಮನಸ್ಸು ಸಂತೋಷ ಪಡುವಂಥ ಯೋಗ ಫಲ ಮೇಷರಾಶಿಯವರಿಗಿದೆ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರ ಮನಸ್ಸು ಮಾತ್ರ ತುಂಬ ಚಂಚಲತೆಯಲ್ಲಿದೆ. ಒಂದಷ್ಟು ಭಯದ ವಾತಾವರಣ ಇದೆ. ಏನೋ ಆಗುತ್ತೇನೋ, ಏನೋ ಆಗಬಹುದೇನೋ, ಅಥವಾ ಯಾವುದಾದ್ರು ತೊಂದರೆ ಆಗುತ್ತೇನೋ, ತೊಂದರೆ ತಾಪತ್ರೆಗಳು ಎಲ್ಲಿ ನಾವು ಸಿಲುಕೊಂಡ್ಬಿಡ್ತೀವೋ, ಅಥವಾ ನಾನು ಮಾಡಿರ್ತಕ್ಕಂಥದ್ದು ತಪ್ಪೋ ಸರಿಯೋ, ಹೀಗೆ ಒಂದಲ್ಲ ಒಂದು ತರಹ ಭಾಳ ವಿಭಿನ್ನ ಆಲೋಚನೆಗಳು ನಿಮ್ಮನ್ನು ಬಾಧಿಸುತ್ತೆ. ಆದರೆ ಇವತ್ತು ನೀವು ತೆಗೆದುಕೊಳ್ಳುವಂಥ ನಿಲುವು ತೀರ್ಮಾನ ಇದೆಯಲ್ಲ, ಇದನ್ನು ಸರಿಯಾದ ರೀತಿ ಆಲೋಚನೆ ಮಾಡಬೇಕು. ಹಾಗೆ ಸರಿಯಾದ ಆಲೋಚನೆ ಮಾಡಿ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡ್ರೆ ಅದರ ಯೋಗ ಫಲ ಮತ್ತಷ್ಟು ಅಂತ ಹೇಳ್ತಾರೆ. ಹಾಗೆ ಇವತ್ತಿನ ದಿವಸ ಇನ್ನೊಂದು ವಿಶೇಷತೆ ಇದೆ. ಇವತ್ತು ತಾಯಿ ಭುವನೇಶ್ವರಿಯನ್ನು, ರಾಜರಾಜೇಶ್ವರಿಯನ್ನು, ಚಕ್ರೇಶ್ವರಿಯನ್ನು, ದೇವಿಯನ್ನು ಉಪಾಸನೆ ಮಾಡೋದ್ರಿಂದ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮನೆ ದೇವರ ಮುಂದೆ ದೀಪವನ್ನು ಅಂಟಿಸಿ, ಸಾಧ್ಯವಾದರೆ ಎಲ್ಲಾದರೂ ಒಂದು ಸುಗಂಧ ದ್ರವ್ಯಗಳಿರ್ತಕ್ಕಂಥ ಸಾನ್ನಿಧ್ಯವೋ ಅಥವಾ ಸುಗಂಧ ಪುಷ್ಪವನ್ನು ನೋಡುವಂಥ ಗಿಡಗಳ ಹತ್ರ ಹೋಗಿ ಅಲ್ಲೊಂದು ದೀಪ ಹಚ್ಚಿ. ಸುಗಂಧ ಪುಷ್ಪ ಯಾವುದು? ಸಂಪಿಗೆ ಸುಗಂಧ ಇದೆ, ಮಲ್ಲಿಗೆ ಸುಗಂಧ ಇದೆ. ಹೀಗೆ ಸುಗಂಧಭರಿತವಾಗಿರ್ತಕ್ಕಂಥ ಪುಷ್ಪಗಳು, ದವನ, ಮರ್ಗ, ಇಂಥ ಕಡೆ ಅಲ್ಲೆರಡು ದೀಪ ನಡೆಸಿ ಅಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಅದು ಇನ್ನಷ್ಟು ಅದ್ಭುತವಾದಂಥ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹಣಕಾಸಿನ ಬಗ್ಗೆ, ವ್ಯಾಪಾರದ ಬಗ್ಗೆ, ವೃತ್ತಿಯ ಅಭಿವೃದ್ಧಿ ಬಗ್ಗೆ ಮಾಡುವಂಥ ಕೆಲಸಗಳನ್ನು 4 ಜನ ಗೌರವಿಸುವಂಥದ್ದು. ಯಾಕೆಂದರೆ ಮುಖ್ಯವಾಗಿ ಅದೇ ಬೇಕಾಗಿದೆ. ನಾವು ಏನು ಕೆಲಸ ಮಾಡ್ತಿದ್ದೀವಿ ಅದನ್ನು 4 ಜನ ಗುರುತಿಸಬೇಕು. ಅದಕ್ಕೊಂದು ಗೌರವ ಸ್ಥಾನಮಾನ ಕೊಡಬೇಕು. ಹಾಗೆ ಏನು ನಾವು ಅಂದುಕೊಂಡಿದ್ದೀವೋ ಆ ಕೆಲಸ ಸಾಫಲ್ಯತೆ ಆಗಬೇಕು. ಅದಕ್ಕೆ ಗ್ರಹಸ್ಥಿತಿಗಳ ಅನುಗ್ರಹ ಬೇಕು. ಹಾಗೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಇಷ್ಟೆಲ್ಲ ಅದ್ಭುತವಾದ ಫಲವನ್ನು ಇವತ್ತು ಮಿಥುನ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಮಿಥುನ ರಾಶಿಯವರು ಸಾಧ್ಯವಾದರೆ ಮಧ್ಯಾಹ್ನ ಅಥವಾ ಸಂಧ್ಯಾಕಾಲ
ಮಧ್ಯಾಹ್ನ ಆದರೂ ಸರಿ, ಸಂಜೆ ಕಾಲ ಆದರೂ ಸರಿ, ನಿಮಗೆ ಶಕ್ತಿಯಾನುಸಾರ ಒಂದು 4 ಜನಕ್ಕೆ ಅನ್ನಪ್ರಸಾದವನ್ನು ಊಟ ಬಡಿಸಿ. ಆ ಅನ್ನಪ್ರಸಾದವನ್ನು ಕೊಟ್ಟಿದ್ದೇ ಆದರೆ ಇನ್ನಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಿಥುನ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ತಾಯಿ. ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬೆಳಗಾವಿ ಡಿಸ್ಟ್ರಿಕ್ಟಿಂದ. ಬೆಳಗಾವಿಂದ. ಅಮ್ಮ, ತಮ್ಮ ಹೆಸರು? ಹಲೋ ಅಮ್ಮ, ತಮ್ಮ ಹೆಸರು ತಾಯಿ? ತಮ್ಮ ಹೆಸರು? ಮೇಘಾ ಪಾಟೀಲ್. ಮೇಘಾ ಪಾಟೀಲ್ ಅಂತ ಹೇಳಿ ಗುರುಜೋರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ ಗುರುಜಿ. ಹೇಳಮ್ಮ. ಉದ್ಯೋಗದ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಏನು ಓದಿದೆಮ್ಮ? BE ಕಂಪ್ಲೀಟ್ ಆಗಿದೆ, ಸಿವಿಲ್. ಈಗ ಪ್ರಯತ್ನ ಪಡ್ತಾ ಇದೆಯಾ? ಈ ಹಿಂದೆ ಎಲ್ಲರೂ ಉದ್ಯೋಗ ಮಾಡಿ ಒಂದು ಸ್ವಲ್ಪ ದಿವಸ ಮನೇಲಿ ರೆಸ್ಟಲ್ಲಿ ಇದೆಯಾ? ಈಗ ಕಾಲೇಜ್ನಲ್ಲಿ ಲೆಕ್ಚರಿಂಗ್ ಕೆಲಸ ಮಾಡ್ತಿದ್ದೀನಿ. ಗೌರ್ಮೆಂಟ್ ಜಾಬ್ ಬಗ್ಗೆ ಟ್ರೈ ಮಾಡ್ತಿದ್ದೀನಿ ಸರ್. ಮಾಡು, ಒಳ್ಳೆಯದಾಗುತ್ತೆ. ನಿನ್ನ ಸ್ವರತರಂಗ ಚೆನ್ನಾಗಿದೆ. ಆದರೆ ಉದ್ಯೋಗದಿಂದಲೇ ಜೀವನ ಅಲ್ಲ ಅನ್ನೋದು ನಿನ್ನ ಸ್ವರದಲ್ಲಿ ಬಹಳ ಸ್ಪಷ್ಟ ಮಾಹಿತಿ ಇದೆ. ಉದ್ಯೋಗನೇ ಜೀವನ ಅಲ್ಲ. ಒಂದು ಸುಂದರವಾದ ಬದುಕು ಕಟ್ಕೊಂಡು ಒಂದು ಸುಂದರವಾದಂಥ ರೀತಿ ನಿನ್ನ ಜೀವನವನ್ನು ಎಂಜಾಯ್ ಮಾಡ್ಬೋದು, ಲೈಫ್ ಚೆನ್ನಾಗಿ ಇಟ್ಕೊಳ್ಬೋದು. ಬದುಕಲ್ಲಿ ಒಂದು ನೆಮ್ಮದಿಯಾಗಿ ಆನಂದವಾಗಿರುವಂತಹ ಕಾಲ ಸನ್ನಿಹಿತವಾಗುತ್ತೆ, ಎದುರಾಗುತ್ತೆ. ಜೊತೆಗೆ ನಿನ್ನ ಸ್ವರತರಂಗದಲ್ಲಿ ಶುಕ್ರ ಚೆನ್ನಾಗಿದ್ದಾನೆ. ಆದರೆ ಈಗ ಇನ್ನೊಂದು 6 ತಿಂಗಳು, ಮುಂದಿನ 6 ತಿಂಗಳು ಮಾತ್ರ ನಿನ್ನ ಸ್ವರದಲ್ಲಿ ಒಂದಷ್ಟು ಬದಲಾವಣೆಗಳಂತಕ್ಕಂಥದ್ದಿದೆ. ಅಂದರೆ ಯಾವುದೇ ಬಂದರೂ ಯಾವುದು ಸರಿ, ಯಾವುದು ತಪ್ಪು, ಯಾವುದನ್ನು ಹೇಗೆ ಆಯ್ಕೆ ಮಾಡ್ಕೋಬೇಕು, ಕೆಲವೊಮ್ಮೆ ಬರ್ತಕ್ಕಂತಹ ಅಮೃತ ಗಳಿಗೆಗಳನ್ನು ನೀನು ದೂರ ಮಾಡ್ಕೊಂಡ್ಬಿಡ್ತೀಯ. ಅಂದರೆ ನೀನು ಸಡನ್ನಾಗಿ ದುಡುಕಿ ತೀರ್ಮಾನ ತಗೊಳ್ತೀಯ. ಸ್ವಲ್ಪ ತಾಳ್ಮೆಯಿಂದ ಆಲೋಚನೆ ಮಾಡೋದಿಲ್ಲ ನೀನು. ಅದೊಂದು ನಿನ್ನಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆ. ಇದಕ್ಕಾಗಿ ನೀನು 4 ಭಾನುವಾರ ಎಲ್ಲಾದರೂ ಒಂದು ದೇವಸ್ಥಾನದಲ್ಲಿ 4 ಭಾನುವಾರ ತಪ್ಪದೀರ ತಲೆಗೆ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಬೆಳಗ್ಗೆ ಒಂದಿಷ್ಟು ಫಲಹಾರನೋ ಅಥವಾ ಬೆಳಗ್ಗೆ ಒಂದು ಉಪವಾಸ ಮಾಡಿಕೊಂಡು ಹತ್ತಿರದಲ್ಲಿ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಂಡು ಬಾ. ಅದಾದಮೇಲೆ ಎಲ್ಲಾದರೂ ಗೋವುಗಳು ಕಂಡ್ರೆ ಒಂದು 4 ಗೋವುಗಾದರೂ ನಿನ್ನ ಕೈಯಿಂದ ಗೋಗ್ರಾಸ ಕೊಡು. 4 ಗೋವುಗಳಿಗೆ ನಿನ್ನ ಕೈಯಿಂದ ಗೋಗ್ರಾಸವನ್ನು ಕೊಟ್ಟಿದ್ದೇ ಆದರೆ ನಿನ್ನ ಸ್ವರತರಂಗ ಪ್ರಕಾರ ಪ್ರಸ್ತುತ ಇರತಕ್ಕಂಥ ದೋಷಗಳು ದೂರ ಆಗಿ ಸಮಸ್ಯೆಗೊಂದು ಪರಿಹಾರ ಸಿಕ್ಕಿ ಅಲ್ಲಿಂದ ಆಚೆ ನಿನ್ನ ಜೀವನ ಚೆನ್ನಾಗಿರುತ್ತೆ. ಉದ್ಯೋಗಕ್ಕೂ ಅನುಕೂಲ ಆಗುತ್ತೆ. ಹಾಗೆ ಮುಂದೆ ಜೀವನದಲ್ಲೂ ಒಂದು ಸುಖವಾದಂಥ ಕ್ಷಣಗಳನ್ನು ನೀನು ಕಾಣ್ಬೋದಮ್ಮ. ಒಳ್ಳೆಯದಾಗಲಿ. ಇನ್ನು ಇಂದಿನ ಭಾಗದಲ್ಲಿ ಗುರುಗಳು ಮಿಥುನ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಮನಸ್ಸಲ್ಲಿ ಶಾಂತಿ, ನೆಮ್ಮದಿಯನ್ನು ತಂದುಕೊಳ್ಬಹುದು. ಮಾಡುವಂತಹ ಕೆಲಸ ಕಾರ್ಯಗಳು, ವ್ಯಾಪಾರ ವ್ಯವಹಾರಗಳ ಕಡೆ ಹೆಚ್ಚು ಗಮನ ಕೊಟ್ಟರೆ ತಾವು ಏನು ಗಮನಿಸ್ತೀರಿ, ಏನು ಕೆಲಸ ಮಾಡ್ತೀರಿ, ಅದನ್ನು ಅಷ್ಟೇ ಲಾಭವನ್ನು ತಂದುಕೊಳ್ತೀರಿ. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂತಹ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇರುತ್ತೆ. ಆ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ಯಾವುದೂ ಮನುಷ್ಯನಿಗೆ, ಯಾವುದೇ ಒಬ್ಬರಿಗಾದರೂ, ಬರೀ ಕರ್ಕಾಟಕ ರಾಶಿ ಅಂತಲ್ಲ, ಪ್ರತಿಯೊಂದು ರಾಶಿಗಳಲ್ಲಿರ್ತಕ್ಕಂಥವರು ತಾವು ಕೋಪದಿಂದ ವರ್ತನೆ ಮಾಡಿದ್ರೆ ಅಥವಾ ಯಾವುದೋ ಕೆಲಸಕ್ಕೆ ಬಾರದ ಆಲೋಚನೆ ಮಾಡ್ತಾ ಹೊರಟ್ರೆ ಅದು ಪ್ರಯೋಜನ ಇಲ್ಲ. ಕಾಲ ಮುಂದಕ್ಕೆ ಹೊರಟೋಗುತ್ತೆ. ಸಮಯ ಮೀರೋದ್ರೆ ಅಥವಾ ಆ ಟೈಮಲ್ಲಿ ನೀವು ಮಾಡಬೇಕಾದ ಕೆಲಸ ಮಾಡದಿದ್ದರೆ ಅದು ವ್ಯತ್ಯಾಸ ಆಗುತ್ತೆ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಸಮಯವನ್ನು ಮತ್ತು ನಿಮ್ಮ ಕಾಲಜ್ಞಾನವನ್ನು, ಅಂದರೆ ನಾವು ಏನು ಮಾಡಬೇಕು ಅದಕ್ಕೆ ಸಂಬಂಧಪಡ್ತಕ್ಕಂಥ ಆಯಾ ಕಾಲದಲ್ಲಿ ಮಾಡುವಂತಹ ಜ್ಞಾನವನ್ನು, ಜ್ಞಾನಚಕ್ಷುಗೆ ಹೆಚ್ಚು ಆದ್ಯತೆ ಕೊಡಬೇಕು. ಹಾಗೆ ಕರ್ಕಾಟಕ ರಾಶಿಯವರು ಶಾಂತಿ, ಸಮಾಧಾನವಾಗಿ ಇವತ್ತು ಏನು ತಾವು ಚಿಂತನೆ ಮಾಡಿದ್ರು ಅದರ ಫಲಗಳು ಸಿದ್ಧಿಯಾಗುತ್ತೆ. ಅದರಲ್ಲೂ ಮಧ್ಯಾಹ್ನ 12ರಿಂದ 1:45 12ರಿಂದ 1:45 ಇದು ಒಳ್ಳೆಯ ಕಾಲ ಅಲ್ಲ. ಈ ಒಂದು ಸಮಯ ಸ್ವಲ್ಪ ದಾಟಿಕೊಂಡ್ರೆ ಉಳಿದ ಸಮಯದಲ್ಲಿ ಸಾಕಷ್ಟು ಅದ್ಭುತವಾದಂಥ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಪ್ರತಿನಿತ್ಯಕ್ಕೂ ಇವತ್ತಿಗೂ ಎಷ್ಟೇ ಆದರೂ ಶುಕ್ರವಾರ ದೇವಿಯ ವಾರ, ದೇವಿಯ ಒಂದು ವಿಶೇಷವಾದ ಆರಾಧನೆ ಮಾಡ್ತಕ್ಕಂಥ ವಾರ. ಆಧ್ಯಾತ್ಮಿಕತೆ, ಧಾರ್ಮಿಕತೆ, ಧರ್ಮ, ಸಂಸ್ಕೃತಿ, ಸಂಪ್ರದಾಯ. ಬೆಳಗ್ಗೆ ಮನೆಯಿಂದ ಆಚೆ ಬರಬೇಕಾದ್ರೆ ದೇವರು ನೋಡಿ ನಮಸ್ಕಾರ ಮಾಡೋದು, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡೋದು, ಹಸನ್ಮುಖಿಯಾಗಿ ನಗನಗ್ತಾ ಮನೆಯಿಂದ ಹೊರಟು ಬರ್ತೀನಿ ಅಂತಕ್ಕಂಥ ಮಾತನ್ನು ಮನೆಯಲ್ಲಿರ್ತಕ್ಕಂಥವ್ರ ಮಧ್ಯೆ ಮಾತಾಡಿ, ಸಣ್ಣ ಮಕ್ಕಳಿಗೆ ನಿಮ್ಮ ಕರಹಸ್ತದಿಂದ ಏನಾದರೂ ತಿಂಡಿ ತಿನಿಸನ್ನು ಕೊಟ್ಟಿದ್ದೆ ಆದರೆ ಇನ್ನಷ್ಟು ಅದ್ಭುತವಾದಂಥ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಆಧ್ಯಾತ್ಮಿಕವಾಗೂ ಹಾಗೂ ಧಾರ್ಮಿಕವಾಗೂ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮ ರಾಶಿ ಫಲದಲ್ಲಿದೆ. ಇವತ್ತು ನೀವು ಮಾಡಬೇಕಾದಂಥದ್ದು ಸಿಂಹರಾಶಿಯಲ್ಲಿರ್ತಕ್ಕಂಥವರು 9 ವರ್ಷದ ಒಳಗಿರುವಂಥ ಸಣ್ಣ ಪುಟ್ಟ ಮಕ್ಕಳಿಗೆ, ಅಂದರೆ ಹೆಣ್ಣು ಮಕ್ಕಳಿಗೆ
ಏನಾದ್ರು ಒಂಚೂರು ತಿಂಡಿ ತಿನಿಸನ್ನು ಕೊಡಿ, ಒಂದು ಚಾಕ್ಲೇಟು ಪುಪರ್ಮೆಂಟೋ ಕೊಡೋದು, ಒಂದಿಷ್ಟು ಹಾಲು ಕೊಡೋದು, ಇಂತಹ ಒಂದು ಕಾಯಕವನ್ನು ಮಾಡಿದ್ರೆ ಶೀಘ್ರ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಮಧ್ಯಾಹ್ನ 12ರಿಂದ 4ರವರೆಗೂ ಮಾತ್ರ ತಾವು ಏನು ಸಂಕಲ್ಪ ಮಾಡ್ತೀರೋ, ಏನನ್ನು ಮಾಡಬೇಕು, ಯಾವ ಕೆಲಸದಲ್ಲಿ ಕಾರ್ಯಸಿದ್ಧಿ ಮಾಡ್ಕೋಬೇಕು ಅಂತಿದ್ದೀರೋ ಅದನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಂತಹ ಯೋಗ ಫಲ ನಿಮ್ಮ ಅದೃಷ್ಟದಲ್ಲಿರೋದ್ರಿಂದ ತಾವು ಭಯಪಡಬೇಕಾದ್ದಿಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ತಾವು ಏನಂದುಕೊಂಡ್ರೂ ಕಾರ್ಯಸಿದ್ಧಿ ಆಗ್ಬೋದು. ಆದರೆ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಅಡಚಣೆಗಳು ಜಾಸ್ತಿ ಇದೆ. ಮನಸ್ಸು ನೆಮ್ಮದಿಲ್ಲದೆ ಚಂಚಲತೆ ಉಂಟಾಗ್ತಾ ಇರುತ್ತೆ. ಎಷ್ಟೇ ಆದರೂ ಗುರು ಬದಲಾವಣೆ ಆದ ನಂತರ ಕನ್ಯಾ ರಾಶಿಯವರಿಗೆ ಲಾಭ ನಷ್ಟ ಎಂಬತಕ್ಕಂಥದ್ರ ಮಧ್ಯೆ ಒಂದಷ್ಟು ಚಿಂತನೆ ಇದೆ. ಆದರೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ತಮ್ಮ ಶ್ರಮ ಇದೆಯಲ್ಲ, ತಾವು ಏನು ಶ್ರಮಿಸಿದ್ರೂ ಅದಕ್ಕೆ ತಕ್ಕ ಪ್ರತಿಫಲ ಇರುತ್ತೆ. ಆದರೆ ಅದು ಕಣ್ಣಿಗೆ ಕಾಣತಕ್ಕಂಥದ್ದಲ್ಲ. ಅಲ್ಲೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನೋವು ಹೇಗಿರುತ್ತಪ್ಪ ಅಂದರೆ, ಈ ಕೆಲಸ ನನಗೆ ಆಗುತ್ತೋ ಇಲ್ವೋ, ನನ್ನ ಪ್ರಯತ್ನ ವಿಫಲವಾಗ್ತಾ ಇದೆಯೇನೋ, ಈ ಪ್ರಕಾರವಾದಂಥ ಚಿಂತನೆ ನಿಮ್ಮನ್ನು ಬಾಧಿಸುತ್ತೆ. ಆದರೆ ಸರಿಯಾದ ಕ್ರಮ ಇವತ್ತು ನಿಮಗೆ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲದಲ್ಲಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುರುಜಿ, ನಾವು ಬೊಮ್ಮನಹಳ್ಳಿಯಿಂದ ಮಾಡ್ತಾ ಇದೀನಿ ಗುರುಜಿ. ಬೊಮ್ಮನಹಳ್ಳಿಯಿಂದ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಬೇದಿ ಅಂತ. ಹಾ ತಾಯಿ. ಅಮ್ಮ, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ. ಸರಿ ಗುರುಜಿ. ನಮಸ್ತೆ ತಾಯಿ. ನಮಸ್ತೆ ಗುರುಜಿ. ಅದೇ ನಮ್ಮ ಯಜಮಾನ್ರು ಸ್ವಲ್ಪ ಜಾತಕ ನೋಡ್ಬೇಕಾಯ್ತು ಗುರುಜಿ. 15/6/76. ನಮ್ದು ಒಂದು 7-8 ವರ್ಷದಿಂದ ತುಂಬಾ ಚೆನ್ನಾಗಿದ್ವಿ ಗುರುಜಿ. ಇವಾಗ ತುಂಬಾ ಕಷ್ಟದಲ್ಲಿದ್ದೀವಿ. ನಮ್ಮ ಯಜಮಾನ್ರು ಏನೇ ಕೆಲಸ ಮಾಡಿದ್ರು ಕೈ ಬಾಯಿ ಹತ್ತಾ ಇಲ್ಲ, ಎಲ್ಲಿ ಹೋದ್ರು ಏನೇ ಒಂದು ಸಕ್ಸಸ್ ಇಲ್ಲ. ಏನು ಕೆಲಸ ಮಾಡ್ತಾರೆ ಮನೆಯವರು? ಸರ್, ಇದು ರಿಯಲ್ ಎಸ್ಟೇಟ್ ಮಾಡ್ತಾರೆ ಸ್ವಾಮಿ. ಅದಕ್ಕೆ ಈಗ ಏನ್ ಕೆಲಸ ಮಾಡಿದ್ರು ಯಾವ್ದು ಸಕ್ಸಸ್ ಆಗ್ತಾ ಇಲ್ಲ. ಮತ್ತೆ ಏನೇ ಒಂದು ಕಾರ್ಯಕ್ಕೆ ಮುಂದೆ ಹೋದ್ರು ಮುಂದೆ ಬರ್ತಾ ಇಲ್ಲ. ತುಂಬಾ ಚೆನ್ನಾಗಿದ್ವಿ ಗುರುಜಿ ಒಂದು 7-8 ವರ್ಷದಿಂದ. ಇವಾಗ ಏನು ಇಲ್ದಂಗ ಆಗ್ಬಿಟ್ಟಿದೀವಿ. ಅದಕ್ಕೆ ನಿಮ್ಗೆ ಗುರುಗಳ ನೀವೇನ್ ಆಶೀರ್ವಾದ ಹೇಳ್ತೀರಾ, ನೀವೇನ್ ಪರಿಹಾರ ಹೇಳ್ತೀರಾ ಅದನ್ನ ಮಾಡ್ತೀವಿ ಸ್ವಾಮಿ. ಅದನ್ನೇನು ಹೇಳಿ ಗುರುಜಿ. ನೀವು ಕೇಳಿದಂತಹ ಪ್ರಶ್ನೆ, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ನೋವು, ತಾವು ಯಾವ ಕೆಲಸ ಹೇಗಿದ್ರಿ, ಎಷ್ಟು ವರ್ಷದಿಂದ ಹೇಗೆ ಬದಲಾವಣೆ ಆಗಿದೆ, ಇದು ನಿಮ್ಮೊಬ್ಬರಿಗೆ ಅಂತಲ್ಲ ತುಂಬ ಜನಕ್ಕೂ ಬೇಕಾಗುವಂತಹ ಉತ್ತರ. ಈಗ ನಾನು ಕೇಳುವಂಥ ಪ್ರಶ್ನೆಗೆ ಅಷ್ಟೇ ತಾವು ಒಂಚೂರು ಉತ್ತರ ಕೊಟ್ಬಿಟ್ರೆ ಅಲ್ಲೇ ಉತ್ತರ ಸಿಕ್ಕೋಗುತ್ತಮ್ಮ. ನಿಮ್ಮ ಮನೆಯವರು 6 ವರ್ಷದಿಂದ ಏನು ಕೆಲಸ ಮಾಡ್ತಿದ್ರು ತಾಯಿ? ಗುರುಜಿ, ಅವರು ಮೊದಲು ಫಸ್ಟ್ ಈಗ ಟೆಂಪ್ರವರಿಯಲ್ಲಿ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅಲ್ಲಿ ತೆಗ್ದಾಕ್ಬಿಟ್ರು ಗುರುಜಿ. ಫಸ್ಟ್ ಸ್ವಲ್ಪ ಆಸ್ತಿ ಅದು ಇದು ಮಾಡ್ಕೊಂಡಿದ್ವಿ. ಇವಾಗೆಲ್ಲ ಲಾಸ್ ಆಗ್ಬಿಟ್ಟಿದೆ, ಎಲ್ಲ ಕಳ್ಕೊಂಡ್ಬಿಟ್ಟಿದೀವಿ. ಈಗ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಮಕ್ಕಳನ್ನ ಓದ್ಸಕ್ಕೂ ನಮ್ಮ ಹತ್ರ ದುಡ್ಡು ಕಾಸು ಹುಡ್ತಾ ಇಲ್ಲ. ಏನ್ ಕೆಲಸ ಮಾಡಿದ್ರು ಯಾವ್ದ್ರಲ್ಲೂ ಸಕ್ಸಸ್ ಇಲ್ಲ. ಅವ್ರ ಕಷ್ಟ ನೋಡಿ ನಾನು ಏನೇನೋ 2-3 ಬಿಸ್ನೆಸ್ ಮಾಡಿದೆ, ಹೋಟೆಲ್ ಇಟ್ಟೆ, ಪಾರ್ಲರ್ ನಡೆದೆ, ಯಾವ್ದ್ರಲ್ಲೂ ಮುಂದೆ ಬರ್ಲಿಲ್ಲ. ಇಲ್ಲಿ ಒಂದೇ ಒಂದು ರಹಸ್ಯ ಅರ್ಥ ಮಾಡ್ಕೊಳ್ಳಿಮ್ಮ. ಅವರು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿದ್ರು ಅಲ್ವಾ? ಅಂತಹ ದೊಡ್ಡ ಕೆಲಸ ಅಲ್ಲ, ಆಫೀಸರ್ ಕೆಲಸ ಅಲ್ಲ, ಡೈಲಿ ಏನೋ ಒಂದಿಷ್ಟು ಮಾಮೂಲಿ ಲಂಚ ಬರೋದಲ್ಲ. ಏನೋ ಆ ತಿಂಗಳೆಲ್ಲ ಕಷ್ಟಪಟ್ಟರೆ ಒಂದಿಷ್ಟು ಹಣ ಕೈಗೆ ಬರೋದು. ಬಂದಿದ್ರಲ್ಲಿ ಗಂಜಿನೋ ಅಂಬ್ಲಿನೋ ಸಂಸಾರ ಕೂಡಿಸ್ಕೊಳ್ತಿದ್ರಿ. ಅದರಲ್ಲಿ ನೀವು ಬುದ್ಧಿವಂತಿಕೆಯನ್ನು 4 ಕಾಸು ಉಳಿಸಿದ್ರಿ. ಆ 4 ಕಾಸಿಗೆ ಒಂದು ಚಿಕ್ಕದಾಗ ಆಸ್ತಿನೋ ಏನೋ ಒಂದು ಮಾಡಿಟ್ರಿ ಅಲ್ವಮ್ಮ? ಅದಾದ್ಮೇಲೆ ರಿಯಲ್ ಎಸ್ಟೇಟ್ ಅಂತ ಕಾಲಿಟ್ರಿ. ಯಾವಾಗ ಅದೇಮ್ಮ ಹೇಳ್ತೀನಿ ರೀ, ರಿಯಲ್ ಎಸ್ಟೇಟ್ ಕಾಲಿಟ್ಟ ಮೇಲೆ ಕಾಲಿಟ್ಟಂಥ ಪ್ರಾರಂಭ ಕ್ಷಣ 1 2 ಅಥವಾ 2 ಅಪ್ಪಪ್ಪ ಅಂದರೆ 2ನೇದು. ಮೊದಲನೇದರಲ್ಲಿ ಒಂದಷ್ಟು ದುಡ್ಡು, 2ನೇದರಲ್ಲಿ ಒಂದಷ್ಟು ದುಡ್ಡು. ಆ ಮೊದಲನೇದು 2ನೇದು ಬಂದ ತಕ್ಷಣ ನಮ್ಮ ಆಸೆ ಹೇಗೆ ಹೋಗುತ್ತೆ ಅಂದರೆ, ತಿಂಗಳೆಲ್ಲ 6 ತಿಂಗಳು ವರ್ಷ ದುಡಿದ್ರೂ ಸಹಿತ ನಮಗೆ ಸಿಗದದ್ದು ಇಲ್ಲಿ ಒಂದು ಡೀಲಲ್ಲಿ ಆಗೋಯ್ತಲ್ಲ ಅನ್ನೋ ಸಂತೋಷ ನಮಗೆ ಬಂದ್ಬಿಡುತ್ತೆ. ಯಾವಾಗ ಆ ಸಂತೋಷ ಬಂತೋ ಅಲ್ಲಿಗೆ ಮನುಷ್ಯನಿಗೆ ಅವನಿಗೆ ಗೊತ್ತಿಲ್ದಿರನೇ 2 ರೆಕ್ಕೆಗಳು ಎಕ್ಸ್ಟ್ರಾ ಬಲ್ತ್ಕೊಂಡ್ಬಿಡುತ್ತೆ. ಅಲ್ಲಿಂದ ಆಚೆಗೆ ಮನೆಯಲ್ಲಿ ಕೂತ್ಕೊಳ್ಳಲ್ಲ, ಬೀದಿಯಲ್ಲಿ ಓಡಾಡೋಕ್ಕೆ ನಮ್ಮ ಕೈಲಿ ಬರಿಗಾಲಲ್ಲಿ ಓಡಾಡಲ್ಲ. ನಮ್ಮ ಲೆವೆಲ್ ಚೇಂಜು. ಈಗ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಮಕ್ಕಳು ಸಾಕೋದು ಕಷ್ಟ ಆಗ್ಬಿಟ್ಟಿದೆ, ಓದ್ಸೋದು ಕಷ್ಟ ಆಗ್ಬಿಟ್ಟಿದೆ. ಕೆಲಸ ಇಲ್ವಲ್ಲ ತಾಯಿ, ಒಂದು ಅರ್ಥ ಮಾಡ್ಕೊಳ್ಳಿ. ಆಗ ತಿಂಗಳಿಗೆ ಇಷ್ಟು ವರಮಾನ ಇತ್ತು, ಈಗ ತಿಂಗಳಿಗೆ ಯಾವ್ದಾದ್ರು ಒಂದು ಡೀಲ್ ಆಗಬೇಕು. ಒಂದು ಸಂದಿನಲ್ಲಿ 16 ಜನ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡೋರಿದ್ದಾರೆ. 32 ಜನ ಒಂದು ಸಂದಿಯಲ್ಲಿ ಇರ್ತಾರೆ. ಅಂದ್ರೆ ಒಂದು ರಸ್ತೆಗೆ 32 ಜನ ವಾಸ, 16 ಜನ ರಿಯಲ್ ಎಸ್ಟೇಟ್ ಮಾಡೋರು. ಯಾರ ಮನೆ ಯಾರು ಸೇಲ್ ಮಾಡಿದ್ರೆ ಇವರು ಬರೋ ಕಮಿಷನ್ ಬರಬೇಕಮ್ಮ. ಯೋಚನೆ ಮಾಡು ತಾಯಿ. ಇವತ್ತು ಎಲ್ಲರಿಗೂ ಸುಲಭನಾಗಿ ನೆಮ್ಮದಿಯಾಗಿ AC ರೂಮಲ್ಲಿ ಕೂತ್ಕೊಂಡು ಒಂದು ಆಫೀಸ್ ಓಪನ್ ಮಾಡಿಕೊಂಡು ರಿಯಲ್ ಎಸ್ಟೇಟ್ ಮಾಡಬೇಕು.
ಬಾಡಿಗೆ ಮನೆಗಳು ಬರ್ತಕ್ಕಂಥವ್ರು ವರ್ಷಕ್ಕೊಂದೊಂದು ಬದಲಾದರೂ ಇವ್ರ ಕಷ್ಟನೇ. ಅಲ್ಲಿ ಏನಪ್ಪ ಅಂದರೆ 3 ತಿಂಗಳಿಗೂ 2 ತಿಂಗಳಿಗೂ ಮನೆ ಬದಲಾಗಬೇಕು. ತುಂಬ ಜನ ರಿಯಲ್ ಎಸ್ಟೇಟ್ಗಳವರು ಕಣ್ಣೀರು ಹಾಕ್ತಾ ಇರತಕ್ಕಂಥದ್ದು ಪ್ರಾರಂಭಿಕ ಹಂತದಲ್ಲಿ ದೊಡ್ಡ ಗಾಡಿಯಲ್ಲಿ ಓಡಾಡ್ತಾರೆ, ಬರ್ತಾ ಬರ್ತಾ BTS ಬಸ್ಸಿಗೆ ಬರ್ತಾರೆ, ಕೈಯಲ್ಲಿರ್ತಕ್ಕಂಥ ವಾಚ್ ಉಂಗುರ ಮಾರ್ಕೊಳ್ತಾರೆ. ಕೊನೆಗೆ ಸಂಸಾರ ಪರಿಸ್ಥಿತಿ ಹೇಗೆ, ಅಲ್ಲಿ ದುಡಿಲಿಕ್ಕೆ ಶಕ್ತಿ ಇರೋದಿಲ್ಲ. ಜೊತೆಗೆ ಆ ದುಡಿಲಿಕ್ಕೆ ನಮ್ಮ ಇವತ್ತಿನ ಸುಖ ನೋಡಿ ಅವತ್ತಿನ ಆ ಕಷ್ಟನ ಮರ್ತೋಗಿದ್ದೀವಿ. ಇವತ್ತೆಲ್ಲಾದ್ರೂ ಒಂದು ಕೆಲಸ ಸಿಗುತ್ತೆ, ಹೋಗಿ ದುಡಿಯೋಣ ಅಂದರೆ ತಿಂಗಳು ಕೊಡೋದು 10,000ನೋ 15,000ನೋ. ನಮಗೊಂದು ಡೀಲ್ ಆದರೆ ಒಂದು 15. ಇದೇ ಸಮಸ್ಯೆ ಆಗಿರೋದು ಗುರುಜಿ. ಇದೇ ಆಗೋದು. ಇದ್ರ ರೀತಿ ಇರೋದೇ ಹೀಗೆ. ಈಗ ನಾವು ಲಕ್ಷಗಳು ನೋಡ್ಬಿಟ್ಟು ಸಾವಿರಗಳಿಗೆ ಕೆಲಸಕ್ಕೆ ಬರೋಕ್ಕೆ ನನ್ನ ಕೈಲಿ ಆಗೋದಿಲ್ಲ. ನನಗೆ ಲಕ್ಷಗಳೇ ಸಂಪಾದನೆ ಆಗಬೇಕು. ಇವತ್ತಾಗುತ್ತೆ, ನಾಳೆ ಆಗುತ್ತೆ, ನಾಳಿದ್ದಾಗುತ್ತೆ, ಹೊಟ್ಟೆಯಲ್ಲಿ ಗಂಜಿ ಕುಡಿಲಿಕ್ಕೂ ನಮ್ಮ ಪರಿಸ್ಥಿತಿ ಇಲ್ಲ. ಇದು ತುಂಬ ಜನ ರಿಯಲ್ ಎಸ್ಟೇಟ್ಗಳು ಇವತ್ತು ಕಲ್ತ್ಕೊಳ್ಬೇಕಾಗಿರುವಂಥದ್ದು ಒಂದೇ ವಿದ್ಯೆ. ರಿಯಲ್ ಎಸ್ಟೇಟ್ ಅಂದರೆ ಏನು ಗೊತ್ತಮ್ಮ, ಉದ್ಯೋಗ ಮಾಡ್ತಾ ಇರಬೇಕು, ಪಕ್ಕದಲ್ಲಿ ಸಾಯಂಕಾಲ OT ಥರ ಕೆಲಸ ಮಾಡಬೇಕು. ಇದನ್ನು 6 ಗಂಟೆ ಮೇಲೆ 6ರಿಂದ ಒಂದು 8 ಗಂಟೆವರೆಗೂ ನನ್ನ ಸಂಸಾರಕ್ಕೋಸ್ಕರ, ನನ್ನ ಹೆಂಡತಿ ಮಕ್ಕಳು ಉದ್ಧಾರಕ್ಕೋಸ್ಕರ ಅಂತ ಯೋಚನೆ ಮಾಡೋರಿಗೆ ಯಾವತ್ತೂ ಕೆಳಗೆ ಬಿದ್ದಿಲ್ಲ. ಅವರು ಇನ್ನೂ ಇವತ್ತಿನೂ ಚೆನ್ನಾಗಿದ್ದಾರೆ. ಯಾಕೆಂದರೆ ಅವರು ಪರ್ಮನೆಂಟ್ ಸೋರ್ಸು ಒಂದು ಸಂಬಳ ಕಾಣ್ತಾ ಇರ್ತಾರೆ, ಸಂಬಳ ಕೈಗೆ ಬರ್ತಾ ಇರುತ್ತೆ. ಅದ್ರ ಮೇಲೆ ಎಕ್ಸ್ಟ್ರಾ ಬಂದದ್ದು ಮನೆಗೆ ಇನ್ನೊಂದು ಸೈಟೋ ಮನೆನೋ ಅವ್ರು ತೊಗೊಳ್ತಾರೆ. ಇಲ್ಲೇನಾಗುತ್ತೆ, ಕಂಪ್ಲೀಟಾಗಿ ಇದ್ರ ಮೇಲೆ ಜೀವನ ವಹಿಸ್ತೀವಲ್ವ. ಗಾಡಿ ಪೆಟ್ರೋಲ್ ಹಾಕ್ಕೋಬೇಕು, ಒಂದು ಪಾರ್ಟಿನ ಸಕ್ಸಸ್ ಮಾಡಬೇಕಂದ್ರೆ 50 ಸತಿ ಓಡಾಡಬೇಕು. ಲಾಸ್ಟ್ ಸಿಟ್ಟಿಂಗ್ ಕೂತ್ಕೊಳ್ಳೋ ಟೈಮ್ ಕರೆಕ್ಟಾಗಿ ಇನ್ಯಾರೋ ಬರ್ತಾರೆ, ಹಾರಿಸ್ಕೊಂಡು ಹೋಗ್ತಾರೆ. ಯಾಕೆಂದರೆ ನನ್ನಂಥವ್ರು 20 ಜನ ಅದೇ ಕೆಲಸ ಮಾಡ್ತಿರ್ತಾರಲ್ಲ. ಅದರಿಂದ ಇಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಎಲ್ಲರೂ ಅರ್ಥ ಮಾಡ್ಕೋಬೇಕಾದಿದೆ. ನೋಡಿ, ಇದರಲ್ಲಿ ಪ್ರಾರಂಭ ಹೇಗಿದ್ರಿ, ಇವತ್ತು ಹೇಗಾದ್ರಿ, ಏನು ನಡೀತಿದೆ, ಇನ್ನೂ 3 ಕಾಸು ಸರ್ಕಾರ ಸಂಪಾದನೆ ಮಾಡಿದ್ದು ಕಳ್ಕೊಂಡ್ಬಿಟ್ರಿ. ಇವತ್ತು ಹೋಗ್ಲಿ ಎಲ್ಲರೂ ಕೆಲಸಕ್ಕೆ ಹೋಗೋಣ, ಒಂದು 15,000 ಸಂಬಳ ಕೊಡ್ತಾರೆ ಅಂದರೆ ನಾವು ಲಕ್ಷಗಳು ನೋಡ್ಬಿಟ್ಟು 15 ಒಪ್ಪಲ್ಲ ಮನಸ್ಸು. ತಿಂಗಳೆಲ್ಲ ದುಡಿದು ಬರೀ 15,000 ಅನ್ನೋದ್ರ ಕೈ ಚಾಚಬೇಕಾ ಅಂತೀವಿ. ಅವತ್ತು 8,000 ತೊಗೊಂಡು ನೆಮ್ಮದಿಯಾಗಿದ್ದೀವಿ ನಾವು. ಇವತ್ತು 15,000 ಸಾಕಾಗಲ್ಲಮ್ಮ ನಮಗೆ. ಇಲ್ಲಿ ಬದಲಾವಣೆ ತಂದ್ಕೊಳ್ಬೇಕಾದ್ದು ನಮಗೆ ಹೊರಗಡೆ ಯಾವ ಶತ್ರುಗಳಿಲ್ಲ. ನಮ್ಮ ಒಳಗಡೆ ಇರೋ ಆತ್ಮ ನಮಗೆ ಶತ್ರುತ್ವ ತೋರಿಸ್ಬಿಡುತ್ತೆ. ನಮ್ಮ ಆತ್ಮಕ್ಕೆ ನಾವು ಬುದ್ಧಿ ಹೇಳಬೇಕು, ನಮ್ಮ ಬದುಕು ಹೇಗಿದ್ರು ನಾನು ಮಾಡಬೇಕು, ಉಪ್ಪೋ ಗಂಜಿರೋ ಏನೋ ಒಂದು ನೋಡ್ಬೇಕು ನಾನು ಅಂತ. ಎಲ್ಲ ಒಳ್ಳೇದಾಗತ್ತೆ. ಸ್ವಲ್ಪ ದಿವಸ ಆ ನೋವು ಬಂದಾದ್ಮೇಲೆ ಒಳ್ಳೆ ದಾರಿ ಬರಬೇಕು. ಮುಂದಕ್ಕಾದ್ರೆ ಸ್ವಲ್ಪ ನಾವು ಚೆನ್ನಾಗಾಗ್ತೀವ ನೋಡಬೇಕಾಗಿತ್ತಲ್ಲ ಗುರುಜಿ. ಮುಂದಕ್ಕೆ ಚೆನ್ನಾಗಾಗೋದಕ್ಕೆ ಹಿಂದಿಂದೆ ನಾನೇನು ನೋಡಲಿಲ್ವಲ್ಲ, ಬರೀ ಇದೆಲ್ಲ ಜನರಲ್ಲೇ ಇರೋದು. ಆದರೆ ಒಂದು ಅರ್ಥ ಮಾಡ್ಕೋಬೇಕಮ್ಮ, ಯಾರು ಸ್ವರತರಂಗವನ್ನು ಆಲಿಸಿದ್ರೆ ಅವ್ರ ಬಗ್ಗೆ ನಾನು ಮಾತಾಡ್ಬೋದು. ನೀವು ಹೇಳಿದ್ದು ನಿಮ್ಮ ಮನೆಯವ್ರ ಬಗ್ಗೆ ಮಾತಾಡಿದ್ರಿ, ಅವರ ದಿನಚರಿ ಅವರ ಕೆಲಸದ ಬಗ್ಗೆ ನಾನು ಮಾತಾಡಿದ್ದೀನಿ ಅಷ್ಟೇ. ಇದು ಜ್ಯೋತಿಷ್ಯ ಅಲ್ಲ. ಒಳ್ಳೇದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕನ್ಯಾ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯವರೆಗೂ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ತುಲಾ ರಾಶಿ, ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಭ ಶುಕ್ರವಾರದಂದು ಅದರಲ್ಲೂ ರಾಹುಕಾಲದಲ್ಲಿ ಇವತ್ತು ತಾವು ಸ್ವಲ್ಪ ಆರಾಧನೆಯನ್ನು ಕ್ರಮಬದ್ಧವಾಗಿ ಮಾಡಿಕೊಂಡ್ರೆ, ದೇವರ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ, ನಾಗೇಂದ್ರನ ಪ್ರಾರ್ಥನೆ ಮಾಡೋದ್ರಿಂದ, ನಾಗೇಂದ್ರನ ಪ್ರಾರ್ಥನೆಯಿಂದ ಇವತ್ತು ಸಾಧ್ಯವಾದಷ್ಟು ತುಲಾರಾಶಿಯವರಿಗೆ ಹೆಚ್ಚಿನ ಫಲಗಳಿದೆ. ಚರ್ಮಕ್ಕೆ ಸಂಬಂಧಪಟ್ಟದ್ದು, ಅಲರ್ಜಿಗೆ ಸಂಬಂಧಪಟ್ಟದ್ದು, ಅಜೀರ್ಣಕ್ಕೆ ಸಂಬಂಧಪಟ್ಟದ್ದು, ಅಥವಾ ಯಾವುದೋ ಒಂದು ಚಿಂತನೆ ಬಹಳ ಬಲವಾಗಿ ನಿಮ್ಮನ್ನು ಬಾಧಿಸುವಂಥದ್ದು, ಮಾಡದಿರತಕ್ಕಂಥ ತಪ್ಪಿಗೆ ತಲೆಬಗ್ಸಿ ನಿಂತಾಗ ಅದಕ್ಕೊಂದು ಪರಿಹಾರ ಬೇಕಲ್ಲ, ಆ ಪರಿಹಾರವನ್ನು ಸಹಿತ ಕಂಡುಕೊಳ್ಳುವ ಯೋಗಫಲ ಇವತ್ತು ತುಲಾರಾಶಿಯವರಿಗಿದೆ. ತುಲಾರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಸಾಧ್ಯವಾದರೆ ಒಂದಷ್ಟು ಉದ್ದಿನಬೇಳೆ ಜೊತೆಗೆ ಒಂದು ಶ್ವೇತವರ್ಣದ ವಸ್ತ್ರ, ಅಂದರೆ ಬಿಳಿಯ ಬಣ್ಣದ ಬಟ್ಟೆಯಲ್ಲಿ 2 ಹಿಡಿಯಷ್ಟು ಉದ್ದಿನಬೇಳೆನ ಗಂಟು ಕಟ್ಟಿ ಅದನ್ನು ಮನೆಯಲ್ಲಿ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಅದನ್ನು ಎಲ್ಲಾದರೂ ಒಂದು ಕಡೆ ಹಸಿರು ಗಿಡಗಳ ಹತ್ರನೋ ಅಥವಾ ಯಾವುದಾದ್ರೂ ದೇವರಿಗೂ ತೊಗೊಂಡು ಕೊಟ್ಟು ಬಿಡಿದ್ರೆ ಇವತ್ತು ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ಯೋಗಫಲ ಇವತ್ತಿರೋದ್ರಿಂದ ತಾವೆಲ್ಲೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆದರೆ ತುಲಾರಾಶಿಯವರು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಅದನ್ನು ಭಗವಂತನ ಪಾದಕ್ಕೆ ಒಂದಿಷ್ಟು ಗಂಧವನ್ನು ಹಚ್ಚಿ ಉಳಿದ ಗಂಧವನ್ನು ತಾವು ಹಣೆಗಚ್ಕೊಳ್ಳೋದ್ರಿಂದ ಮತ್ತಷ್ಟು ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಮನಸ್ಸಲ್ಲಿ ಒಂದು ಆತಂಕ ಇದೆ, ಒಂದು ಭಯದ ಸನ್ನಿವೇಶ ಇದೆ. ಏನು ಮಾಡಬೇಕಾದ್ರೂ ಯಾವುದನ್ನೂ ಮಾಡಲಿಕ್ಕೆ ಆಗದಿರ ಏನೋ ಒಂಥರ ಹಿಂಸೆ ಅಂತೂ ಪಡ್ತಾ ಇದ್ದೀರಿ. ಆದರೆ ಒಂದು ಸತ್ಯಾಂಶ, ಇವತ್ತು ತಾವು ಅಂದುಕೊಂಡದ್ದನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕಾದ್ರೆ ಭಗವಂತನ ಕೃಪಾಕಟಾಕ್ಷದಿಂದ ಮಾತ್ರ ಫಲ ಸಿದ್ಧಿ ಆಗ್ತಕ್ಕಂಥದ್ದು. ಇವತ್ತು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಭೂಮಿಗಾಗಲಿ, ವ್ಯವಹಾರಕ್ಕಾಗಲಿ, ಅಥವಾ ಯಾವುದಾದ್ರೂ ಕುಟ್ಟು ತೆಗೆದುಕೊಳ್ತಕ್ಕಂಥದ್ದಾಗಲಿ, ಯಾವುದೇ ಒಂದು ಲೇವಾದೇವಿಗಳನ್ನು ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ ಬೇಕು. ಹಾಗಾಗಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಬಹಳ ಅದ್ಭುತವಾದಂಥ ಕಾಲವೂ ಹೌದು, ಆದರೆ ಮಾನಸಿಕವಾದಂಥ ಒತ್ತಡವೂ ಹೌದು. ನೀವು ಕೆಲಸಗಳನ್ನು ಮಾಡ್ತಿದ್ದೀರಿ, ಆದರೆ ನಂಬಿಕೆ ಇಲ್ಲ. ನೀವು ವ್ಯವಹಾರವನ್ನು ಮಾಡ್ತಿದ್ದೀರಿ, ಸರಿ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಕೈಲಿರ್ತಕ್ಕಂಥ ವಸ್ತುಗಳನ್ನು ಇನ್ನೊಬ್ಬ ಜವಾಬ್ದಾರಿ ಕೊಡ್ತಾ ಇದ್ದೀರಿ, ಅದು ಪುನಃ ವಾಪಸ್ ಬರುತ್ತೋ ಇಲ್ವೋ ಅದು ಅರಿವಾಗಿಲ್ಲ. ಆದರೆ ಎಲ್ಲ ಕನ್ಫ್ಯೂಷನ್ಸು ನಿಮಗೇ ಇದೆ.
ಆದರೂ ನೀವು ಇವತ್ತು ದಿವಸ ಭಾಳ ಎಚ್ಚರಿಕೆ ತಪ್ಪಿ ನಡೀತೀರಿ, ಎಚ್ಚರಿಕೆಯಲ್ಲಿದ್ದು ನಡೀತೀರಿ. ಆದರೆ ವೃಶ್ಚಿಕ ರಾಶಿಯವರು ಇಂತಹ ಸಮಸ್ಯೆ ಇದ್ದಾಗ ಇದಕ್ಕೊಂದು ಪರಿಹಾರ ಬೇಕಲ್ಲ. ಆ ಪರಿಹಾರ ಮಾರ್ಗವಾಗಿ 2 ವಿಳೆದೆಲೆ 9 ಅಡಿಕೆ, 2 ವಿಳೆದೆಲೆ 9 ಅಡಿಕೆ, ಅದರ ಜೊತೆಗೆ 1 ನಿಂಬೆಹಣ್ಣು, ಇದನ್ನು ಯಾವುದಾದ್ರು ಒಂದು ಹನುಮನ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಈ ಪ್ರಸ್ತುತ ಬಂದೊದಗಿರತಕ್ಕಂಥ ಕಷ್ಟಗಳನ್ನು, ಇವತ್ತಿನ ಸಮಸ್ಯೆಗಳನ್ನು ಖಂಡಿತ ದೂರ ಮಾಡ್ಕೊಳ್ತೀರಿ. ಹಾಗೆ ಸಣ್ಣ ಮಕ್ಕಳಿಗೆ 9 ವರ್ಷದ ಒಳಗಿರುವಂಥ ಮಕ್ಕಳಿಗೆ ಏನಾರು ಒಂಚೂರು ತಿಂಡಿ ತಿನಿಸನ್ನು ಕೊಡೋದ್ರಿಂದ ಇನ್ನಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಚೆನ್ನಾಗಿದೆ. ತಾವು ಅಂದುಕೊಂಡಷ್ಟು ಕಾರ್ಯ ಸಿದ್ಧಿ ಆಗುತ್ತೆ. ಆದರೆ ಯೋಗ ಚೆನ್ನಾಗಿದ್ದಾಗ ಗುರುವಿನ ಅನುಗ್ರಹ, ಯಾಕೆಂದರೆ ಮೊನ್ನೆ ಅಷ್ಟೇ ಗುರು ಬದಲಾದದ್ದು, ಇವತ್ತಿನ ಯೋಗ ಅಷ್ಟೇ ಅದ್ಭುತವಾದದ್ದು. ಇವತ್ತು ನೀವು ಮಾಡಬೇಕಾದ್ದು ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡ್ತಾ ಒಂದಿಷ್ಟು ಗೋಗ್ರಾಸವನ್ನು ಕೊಡಿ. ಸಾಧ್ಯವಾದರೆ ರಾಹುಕಾಲದಲ್ಲಿ, ಈ ಶುಭ ದಿನ ರಾಹುಕಾಲದಲ್ಲಿ ಯಾವುದಾದ್ರೂ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ದೀಪವನ್ನು ಹಚ್ಚಿ ಒಂದಷ್ಟು ಜೇನುತುಪ್ಪವನ್ನು, ಬೆಲ್ಲ, ಸಕ್ಕರೆಯನ್ನು ಇಂತಹದ್ದನ್ನು ದೇವಿಯ ಸಾನ್ನಿಧ್ಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ಅದ್ಭುತವಾದಂಥ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀವಿ. ಹಾ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹಲೋ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ ತಾಯಿ? ನಾವು ಬೆಳಗಾಮಿಂದ ಸುಧಾ ಅಂತ. ಬೆಳಗಾಂನಿಂದ ಸುಧಾ ಅಂತೇಳಿ ಗುರುಜರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ಸಾಯಿರಾಮ್ ಗುರುಜಿ. ಸಾಯಿರಾಮ್, ಚೆನ್ನಾಗಿದ್ದೀರಮ್ಮ? ಹಾ, ಚೆನ್ನಾಗಿದ್ದೀವಿ. ನಾ ಬೆಳಗಾಮಿಂದ ಸುಧಾ ಅಂತ ಮಾತಾಡೋದು. ಶಿರ್ಡಿ ರಮೇಶ್ ಅವ್ರ ಮಿಸ್ಸಸ್ ಸರ್. ಹಾಂ, ನೀವು ಸಾಯಿರಾಮ್ ಅಂದಾಗೆ ನಾನು ಅಂದ್ಕೊಂಡೆ. ಶಿರ್ಡಿನಲ್ಲಿ ನಿತ್ಯ ಸೇವೆ ಮಾಡ್ತಾ ಕರ್ನಾಟಕದ ಜನತೆ ಯಾರೇ ಹೋದರೂ ಸಹಿತ ಅವ್ರನ್ನ ಒಂದು ಪ್ರೀತಿ ವಿಶ್ವಾಸದಿಂದ ಬರಮಾಡಿಕೊಂಡು ಬಾಬಾರವರ ದರ್ಶನಕ್ಕೆ ಕರ್ಕೊಂಡು ಹೋಗಿ ಬರುವಂಥ ಗುಣ ನಿಮ್ಮ ಪತಿದೇವ್ರದ್ದು. ನನಗಂತೂ ಬಹಳ ಸಂತೋಷ. ನಾನು ಸಾಕಷ್ಟು ಬಾರಿ ಶಿರ್ಡಿಗೆ ಹೋದಾಗೆಲ್ಲ ನನ್ನ ಬಾಬಾರವರ ದರ್ಶನಕ್ಕೆ ಹತ್ತಿರದಲ್ಲೇ ನಿಲ್ಲಿಸಿ ದರ್ಶನ ಮಾಡಿಸ್ತಾರೆ. ನಮ್ಮ ರಾಜ್ಯದಲ್ಲಿರ್ತಕ್ಕಂಥವ್ರು ಒಬ್ಬರು ಅಲ್ಲಿ ಸೇವೆಗೆ ನಿಂತಿರೋದು ಒಂದು ಸೌಭಾಗ್ಯವೇ ಸರಿ. ಹೇಳಿ ತಾಯಿ. ಸರ್, ಏನಿಲ್ಲ ಗುರುಜಿ, ಈಗ ಸ್ವಲ್ಪ ದಿವಸದಿಂದ ನನ್ನ ಹೆಲ್ತ್ ಯಾಕೋ ತುಂಬಾ ಅಪ್ಸೆಟ್ ಆಗಿದೆ. ಯಾಕೆ ಅಂತಂದ್ರೆ ಈಗ ಎಲ್ಲಾ ಟೆಸ್ಟ್ ಮಾಡ್ತಿದ್ರೆ ಏನೋ ಒಂದು ಆಪರೇಷನ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಿಂದ ಮನಸ್ಸು ತುಂಬಾ ಇದಾಗ್ಬಿಟ್ಟಿದೆ. ಮನಸ್ಸು ಸ್ಥಿತಿ ಸರಿ ಇಲ್ಲ. ಯಾವಾಗಿದ್ರು ಬೇಜಾರು, ಒಂಥರ ಪ್ರಾಬ್ಲಮ್ ಆಗ್ತಾ ಇದೆ. ಅಲ್ಲದೆ ಮಗನ್ಗೂ ಈಗ ಮದ್ವೆ ಆಗಿ ನೀವೇ ಬಂದು ಆಶೀರ್ವಾದ ಮಾಡಿದ್ರಿ. 5 ವರ್ಷ ಆಯ್ತು. ಅವನ್ಗೂ ಏನೇನೋ ಇಶ್ಯೂಸ್ ಇಲ್ಲ. ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇವೆಲ್ಲ ಯಾಕೋ ಫ್ಯಾಮಿಲಿಲಿ ಒಂದ್ ಸ್ವಲ್ಪ ತುಂಬಾ ಸಮಸ್ಯೆ ಅನಿಸ್ತಾ ಇದೆ ಗುರುಜಿ. ಏನೂ ಆಗೋದಿಲ್ಲ, ಎಲ್ಲವೂ ಭಗವಂತ ಕೈ ಹಿಡಿತಾನೆ. ಮೊದಲನೇದಾಗಿ ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ಸ್ವರತರಂಗದಲ್ಲಿ ಶುಕ್ರ ಮತ್ತು ರಾಹು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ಇದು ಗರ್ಭಕ್ಕೆ ಸಂಬಂಧಪಟ್ಟ ಸಮಸ್ಯೆ ನಿಮ್ಮನ್ನು ಬಾಧಿಸ್ತಾ ಹೋಗುತ್ತೆ. ಈಗ ಪ್ರಸ್ತುತ ಕಾಲ ಚಂದ್ರ ಮತ್ತು ಗುರು ಸರಿ ಇಲ್ಲ. ಹಾಗಾಗಿ ನಿಮ್ಮ ಮನಸ್ಸಿನ ಮೇಲೆ ಬಹಳಷ್ಟು ಗದಾಪ್ರಹಾರ ಇದೆ. ಸಣ್ಣ ಸಣ್ಣ ವಿಚಾರವನ್ನು ಬಹಳ ಆಳವಾಗಿ ತಲೆಗೆಡಿಸ್ಕೊಳ್ತೀರಿ. ನಾನು ಹೇಳೋದಿಷ್ಟೇ, ನಿಮ್ಮ ಸ್ವರದಲ್ಲಿ ನಿಮಗೆ ಆಪ್ರೇಷನ್ಗಿನ್ನ ಇನ್ನೊಬ್ಬ ಸರಿಯಾದಂಥ ವೈದ್ಯರ ಸಲಹೆ ತೆಗೆದುಕೊಳ್ಳೋದು ಸರಿ. ಏಕಾಏಕಿ ಆಪ್ರೇಷನ್ ತನಕ ಹೋಗಬೇಡಿ. ಆಪ್ರೇಷನ್ಗೆ ಹೋಗೋದನ್ನು ನಿಲ್ಲಿಸಿ ಇನ್ನೊಬ್ಬರ ವೈದ್ಯರನ್ನ, ಒಂದಲ್ಲ ಇನ್ನಿಬ್ಬರ ವೈದ್ಯರನ್ನ ಕನ್ಸಲ್ಟ್ ಮಾಡಿ ಬೇರೆ ಮೆಡಿಸಿನ್ಸನ್ನು ನೀವು ತೆಗೆದುಕೊಂಡು, ಮೆಡಿಸಿನ್ ಅಂತಲೂ ಬೇಡ, ನಿಮ್ಮ ಆರೋಗ್ಯ, ನೀವು ತಗೊಳ್ಳೋ ಆಹಾರ, ಮೊದಲಾಗಿ ನಿಮ್ಮ ಮನಸ್ಸನ್ನು ತಿಳಿಯಾಗಿಟ್ಕೊಳ್ಬೇಕು. ನಿಮ್ಮ ಮನಸ್ಸು ಭಾಳಷ್ಟು ಒಳಗಡೆ ಗೊಂದಲದಲ್ಲಿದ್ದೀರಿ. ಮನಸ್ಸನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಕೊಂಡ್ರೆ ನೀವು ಅರ್ಧ ಆರೋಗ್ಯವಂತರಾಗಿರ್ತೀರಿ. ಇನ್ನೊಂದು 4 ತಿಂಗಳು ಮಾತ್ರ ನಿಮಗೆ ಸಮಸ್ಯೆಗಳಿರ್ತಕ್ಕಂಥದ್ದು. ಈ 4 ತಿಂಗಳು ಸ್ವಲ್ಪ ಎಚ್ಚರಿಕೆ ನಡೆದರೆ ಖಂಡಿತ ಒಳ್ಳೆ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಳಿ, ಅನುಕೂಲ ಆಗುತ್ತೆ. ಯಾವ ತೊಂದರೆ ತಾಪತ್ರೆ ಇದ್ದರೆ ಹೊರಬರ್ತೀರಿ. ನೋಡಮ್ಮ, ಕೆಟ್ಟ ಕಾಲ ಎಂಬತಕ್ಕಂಥದ್ದು 1 ಸತಿ 2 ಸತಿ ಬರುತ್ತೆ. ಆ ಬರುವಂಥ ಕಾಲವನ್ನು ನಾವು ಹೆದರಿ ತಲೆ ಬಗ್ಗಿಸ್ಬಿಟ್ರೆ ಅದು ತಲೆ ಎತ್ತು ಕೂತ್ಕೊಳ್ಳುತ್ತೆ. ಆ ಸಮಯದಲ್ಲಿ ತಲೆ ಎತ್ತಿ ನಿಂತುಕೊಂಡ್ರೆ ಅದು ನಮ್ಮ ನೋಡಿ ದೂರ ಹೋಗುತ್ತೆ. ಅದು ಯಾವುದೇ ಸಮಸ್ಯೆ ಆದರೂ, ಈಗ ಡಾಕ್ಟರ್ ಏನು ಹೇಳ್ತಿದ್ದಾರೆ, ಆಪ್ರೇಷನ್ ಬೇಕು ಅಂತ ಹೇಳ್ತಿದ್ದಾರೆ. ನಾನು ಹೇಳ್ತಿದ್ದೀನಿ, ಒಂದಲ್ಲ ಒಂದು ಕಡೆ ಇನ್ನೊಂದಿಬ್ಬರು ಡಾಕ್ಟರ್ ಹತ್ರ ಸರಿಯಾದ ರೀತಿ ಒಪಿನಿಯನ್ ತಗೊಳ್ಳಿ. ಆಪರೇಷನ್ ಮಾಡಿಸಿ. ಮೂರನೇ ಡಾಕ್ಟರ್ ಹತ್ರ ಒಪಿನಿಯನ್ ತಗೊಂಡಿರೋದು. ಅವ್ರೇನ್ ಹೇಳ್ತಾರೆ, ಈಗ ಆಲ್ರೆಡಿ ನೆಕ್ಸ್ಟ್ ಪ್ರಾಬ್ಲಮ್ ಆಗೋದ್ ಬೇಡ. ಯಾಕಂದ್ರೆ ಈಗಿರೋ ಪ್ರಾಬ್ಲಮ್ ಒಳಗಡೆ ಎಲ್ಲ ಸ್ಪ್ರೆಡ್ ಆದ್ರೆ ಇನ್ಫೆಕ್ಷನ್ ಪ್ರಾಬ್ಲಮ್ ಆಗುತ್ತೆ. ಸೊ ಯೂಟ್ರಸ್ ರಿಮೂವ್ ಮಾಡೋದೇ ಒಳ್ಳೇದು ಅಂತ 3rd ಡಾಕ್ಟರ್ ಕನ್ಸಲ್ಟ್ ಮಾಡಿದ್ರು. ಅವರೇ ಆ ತರ ಹೇಳ್ತಾ ಇದ್ದಾರೆ. 1 ನಿಮಿಷ ತಾಯಿ, ನಾನು ಆಗ್ಲೇ ಮಾತೇನು ಹೇಳಿದೆ? ನಾನು ಪ್ರಾರಂಭದಲ್ಲಿ ಏನು ಹೇಳಿದೆ ಅಮ್ಮ ನಿಮಗೆ? ನಿಮಗೆ ಯಾವ ಸಮಸ್ಯೆ ಆಗ್ಬೋದು ಅಂತ ಹೇಳಿದ್ದೆ ನಾನು?
ನಾನು ಯಾವ ಸಮಸ್ಯೆ ನಿಮಗೆ ಆಗ್ಬೋದು, ಯಾವ ಗ್ರಹಗಳ ಸಮಸ್ಯೆ ಇರೋದ್ರಿಂದ ಗ್ರಹದೋಷದ ಆ ಗ್ರಹಗಳ ದೃಷ್ಟಿಕೋನ ನಿಮ್ಮ ಸ್ವರದ ನಂಗೆ ಕಾಣ್ತಿರೋದು, ಯಾವ ದೋಷ ಬರುತ್ತೆ ಅಂತ ಹೇಳಿದ್ದೆ ತಾಯಿ ನಾನು? ಗರ್ಭದೋಷ ಅಂತ ಹೇಳಿ. ಯೂಟ್ರೆಸ್ಸು ಅದಕ್ಕೆ ಯಾವುದಕ್ಕೆ ಸಂಬಂಧಪಡುತ್ತಮ್ಮ? ಹೌದು, ಗರ್ಭಕ್ಕೆ ಸಂಬಂಧಪಡುತ್ತೆ ಗುರುಜಿ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಸ್ವರತರಂಗವನ್ನು ಆಲಿಸಿ ಈ ಒಂದು ವಿದ್ವತ್ತಲ್ಲಿ ಇಂಥದ್ದನ್ನು ಕಂಡುಹಿಡಿದ ಮೇಲೆ ಇದಕ್ಕೆ ಸರಿಯಾದಂಥ ರೀತಿ ನೀವು ಇನ್ನೊಬ್ಬರು ವೈದ್ಯರನ್ನ ಕನ್ಸಲ್ಟ್ ಮಾಡಿದ್ರೆ ಅದಕ್ಕೆ ಸಂಬಂಧಪಡ್ತಕ್ಕಂಥ ಔಷಧಿ ಅಲ್ಲಿ ಕೊಡ್ತಾರೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನನಗೆ ನೀವು ಪ್ರಾರಂಭಿಕವಾಗಿ ನಿಮ್ಮ ಸಮಸ್ಯೆ ಏನು ಅಂತ ನಾನು ಹೇಳಿಲ್ಲ. ಹೌದು ಗುರುಜಿ. ನೀವು ಮೊದಲೇ ನನ್ನ ಯೂಟ್ರಸ್ ಪ್ರಾಬ್ಲಮ್ ಅಂತನೋ ಅಥವಾ ನನ್ನ ಗರ್ಭಕ್ಕೆ ಸಮಸ್ಯೆ ಅಂತನೋ ನೀವು ನನಗೆ ಹೇಳಿಲ್ಲ. ಹೌದು ಗುರುಜಿ. ಡಾಕ್ಟ್ರು ಹೇಳಿದ್ದಾರೆ ನನಗೆ ಆಪರೇಷನ್ ಆಗಬೇಕು ಅಷ್ಟೇ ಮಾತಾಡಿದ್ರಿ. ಆದರೆ ನಾನು ಹೇಳಿದೆ ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಈ ಸಮಸ್ಯೆ ಇದು ಬರುತ್ತಮ್ಮ, ಇದರಿಂದ ಈ ತೊಂದರೆ ಆಗ್ಬೋದು, ಇದಕ್ಕೆ ವೈದ್ಯರ ಸಲಹೆ ತಗೊಳ್ಳಿ, ಇನ್ನಿಬ್ಬರು ಬೇರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಂತ. ಆಮೇಲೆ ಬರೀ ನಮಗೆ ಇಂಗ್ಲಿಷ್ ಮೆಡಿಸಿನ್ನೇ ಜೀವನ ಅಲ್ಲ. ಇದಕ್ಕೆ ಬಹಳ ತೂಕವಾಗಿರುವಂತಹ ವೈದ್ಯದಲ್ಲಿ ಆಯುರ್ವೇದಿಕ್ ಮೆಡಿಸಿನ್ಸ್ ಇದೆ. ಈಗಲೂ ನಾನು ಹೇಳ್ತಿದ್ದೀನಿ, ನಿಮ್ಗೆ ಆಪರೇಷನ್ ಅವಶ್ಯಕತೆ ಇಲ್ಲ. ನೀವು ಧೈರ್ಯವಾಗಿರಿ, ನಗ್ನಗ್ತಾ ಇರಿ, ನೆಮ್ಮದಿಯಾಗಿರಿ. ಇದು ದೊಡ್ಡ ಸಮಸ್ಯೆ ಅಲ್ಲ. ಹೆಣ್ಣು ಮಕ್ಕಳಿಗೆ ಇದೊಂದು ಶಾಪ. ಇದು ಪ್ರತಿಯೊಬ್ಬ ಹೆಣ್ಣು ಮಕ್ಕಳಲ್ಲೂ ಗರ್ಭಕ್ಕೆ ಸಂಬಂಧಪಟ್ಟ ಸಮಸ್ಯೆ ಬಂದೇ ಬರುತ್ತೆ. ಅಲ್ಲಿ ಧೈರ್ಯದಿಂದ ಹೆದರಿಸ್ಬೇಕು ಅವರು. ಯಾಕೆಂದರೆ ನೀವು ಮಂತ್ಲಿ ಡೇಟ್ಸ್ ತಪ್ಪಿಸ್ಕೊಳ್ಳೋದಕ್ಕೂ ಅಥವಾ ನಿಮ್ಮ ಸಾಮಾನ್ಯ ಡೆಲಿವರಿ ಟೈಮ್ನಲ್ಲಿ ಸರಿಯಾದ ಕೇರ್ ಮಾಡದಿರಿದ್ರೇನೋ ಆವಾಗ ಇದೆಲ್ಲ ಬರುವಂತಹ ಕೆಲಸಗಳು. ಅಲ್ಲಿಂದ ಕಟ್ಕೊಂಡು ಒಂದು ಮೂಟೆ ಇವಾಗ ದೊಡ್ಡದಾಗಿರುತ್ತೆ. ಅದರಿಂದ ನಾನು ಹೇಳ್ತೀನಿ, ಪ್ರಾಬ್ಲಮ್ ಆಗೋದಿಲ್ಲ. ಬೇರೊಬ್ಬ ವೈದ್ಯರನ್ನು ಸರಿಯಾಗಿ ಕನ್ಸಲ್ಟ್ ಮಾಡಿ, ಭಗವಂತನ ಆಶೀರ್ವಾದ ಇದೆ. ಸದಾಕಾಲ ನಿಮ್ಮ ಮನೆಯವರು ಬಾಬಾರವ್ರ ಹತ್ರ ಇದ್ದು ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರ ಮತ್ತು ನಿಮ್ಮ ಆರೋಗ್ಯ, ನಿಮ್ಮ ಇಡೀ ಕುಟುಂಬದ ಆರೋಗ್ಯ ಸರಿ ಹೋಗುತ್ತೆ. ಅದೇ ಥರ ಈ ವರ್ಷದಲ್ಲೇ ನಿಮ್ಮ ಕುಟುಂಬಕ್ಕೆ ಒಂದು ಮುದ್ದಾದಂಥ ಸಂತಾನ ಬರುವಂಥ ಯೋಗ ಫಲನೂ ಇದೆ. ನಿಮ್ಮ ಸ್ವರಕ್ಕಂಥ ಶಕ್ತಿ ಇದೆ. ಇನ್ನು 4 ತಿಂಗಳು ಮಾತ್ರ ನಿಮ್ಮ ಸಮಸ್ಯೆ. 4 ತಿಂಗಳು ಕಳೆದ್ರೆ ನೀವು ನಗನಾಗ್ತಾ ಇರ್ತೀರಿ. ಒಳ್ಳೆಯದಾಗಲಿ. ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಧನುರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಚಂದ್ರ ಯೋಗ ಫಲ ಚೆನ್ನಾಗಿದೆ. ಇವತ್ತು ತಾವು ಮಾಡುವಂತಹ ಕೆಲಸದಲ್ಲಿ ಅದ್ಭುತವಾದಂತಹ ಕಾಯಕವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡಿ. ವ್ಯಾಪಾರ ವ್ಯವಹಾರ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಯಾರೊಬ್ಬರು ನಂಬಬೇಕಾದರೂ ನಂಬಿಕೆ ಇರಬೇಕು ನಿಜ, ಆದರೆ ಅತಿಯಾದಂಥ ನಂಬಿಕೆ ಮಾಡಿ ಎಲ್ಲೋ ಎಡುವತಕ್ಕಂಥದ್ದು ಅಥವಾ ಕುಂಟತಕ್ಕಂಥದ್ದು ಬೇಡ. ಹಾಗೆ ಇವತ್ತು ತಾವು ಧರಿಸುವಂಥ ವಸ್ತ್ರಗಳನ್ನು ಯಾವುದೇ ಕಾರಣಕ್ಕೂ ಸಹಿತ ಮೈಮೇಲೆ ಹಾಕಿರ್ತಕ್ಕಂಥ ವಸ್ತ್ರವನ್ನು ಇನ್ನೊಬ್ಬರು ದಾನವಾಗಿ ಕೊಡ್ತಕ್ಕಂಥದ್ದು, ಅಥವಾ ಮೈಮೇಲೆ ಬಟ್ಟೆ ಹಾಕ್ಕೊಂಡೋದನ್ನು ಹರ್ಕೊಳ್ತಕ್ಕಂಥದ್ದು, ಅಥವಾ ಹರಿದಿರ್ತಕ್ಕಂಥ ಬಟ್ಟೆ ಮೈಮೇಲೆ ಹಾಕ್ಕೊಂಡು ಮೈಮೇಲೆ ಹೊಲಿತಕ್ಕಂಥದ್ದು, ಇಂಥ ಕೆಲಸ ಮಾಡಬೇಡಿ. ಅದು ದರಿದ್ರಕ್ಕೆ ಕಾರಣ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ಮಕರ ರಾಶಿಯವರು ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆ 40 ನಿಮಿಷದೊಳಗಾಗಿ 12ರಿಂದ 1:40 ಮಧ್ಯದಲ್ಲಿ ಪಶು ಪಕ್ಷಿ ಪ್ರಾಣಿಗಳಿಗೆ ಏನಾರು ಒಂದಿಷ್ಟು ಆಹಾರವನ್ನು ಉಣಬಡಿಸಿದ್ದೆ ಆದರೆ ಅದ್ಭುತವಾದಂಥ ಕಾಯಕವನ್ನು ಮಕರ ರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ, ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಪ್ರಸ್ತುತ ಚಂದ್ರ ಮತ್ತು ಗುರು ಇರತಕ್ಕಂಥ ಆಸ್ಥಾನ, ಶನಿ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸಕರವಾದಲ್ಲದ್ರಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತಾ ಇರುತ್ತೆ. ಮನಸ್ಸು ನೆಮ್ಮದಿದಂಥ ರೀತಿ ಇರುತ್ತೆ. ಯಾರನ್ನೇ ನಂಬಿದ್ರೂ ಸಹಿತ ನಂಬಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲ ಥರ ಸಹಾಯ ತಗೊಳ್ತಾರೆ. ಲಾಸ್ಟಿಗೆ ನಿಮ್ಮ ಮನಸ್ಸಿಗೆ ನೋವುಂಟು ಮಾಡುವಂಥ ರೀತಿಯಲ್ಲೇ ನಡ್ಕೊಳ್ತಾರೆ. ಆದರೂ ಅಲ್ಲೂ ಸಹಿತ ತಲೆ ಬಗ್ಸೇ ನಿಲ್ಲಬೇಕು. ಕಾರಣ ಬೆಳಿಗ್ಗೆ ಎದ್ದರೆ ಸೂರ್ಯ ನೋಡಬೇಕು, ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಅದಕ್ಕಾಗಿ ಕುಂಭರಾಶಿಯವರಿಗೆ ಪ್ರಸ್ತುತ ಕಾಲಮಾನ ಅಷ್ಟು ಸಮಂಜಸಕರವಾದ್ದಲ್ಲ. ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಆಗಲಿ, ವ್ಯವಹಾರ ಮಾಡ್ತಕ್ಕಂಥವ್ರಾಗಲಿ, ರಿಯಲ್ ಎಸ್ಟೇಟ್ ಉದ್ಯಮಿಗಳಾಗಲಿ, ಯಾವುದೇ ಜೀವನದ ಮೌಲ್ಯಗಳ ಬಗ್ಗೆ ಹೆಚ್ಚಿನ ಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕು ಅನ್ನೋರಿಗೂ ಈ ಸಮಸ್ಯೆ ತಪ್ಪಿದ್ದಲ್ಲ. ಆದರೆ ಗುರು ಶನೇಶ್ವರರ ಆರಾಧನೆ ಮಾಡೋದ್ರಿಂದ, ಶನೇಶ್ವರ ಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದ, ಒಂದು ದೇವಿಯ ಔಪಾಸನೆ ಮಾಡೋದ್ರಿಂದ ಇದರಿಂದ ಸಾಕಷ್ಟು ಅದ್ಭುತವಾದಂಥ ಲಾಭವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಮನಸ್ಸಲ್ಲಿ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೊಂದು ಪರಿಹಾರ ಹುಡುಕೋಬೇಕಾದ್ರೆ ಮೊದಲು ನಾವಿರ್ತಕ್ಕಂಥ ರೀತಿ ನೀತಿಯಲ್ಲೂ ಒಂದಷ್ಟು ಬದಲಾವಣೆ ತಂದುಕೊಳ್ಬೇಕು. ಆ ಬದಲಾವಣೆಯ ಕಾಲವನ್ನು ತಂದರೆ ಹೆಚ್ಚಿನ ಫಲ ಸಿಗುತ್ತೆ. ಇನ್ನು ಮೀನರಾಶಿ, ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಗಳಲ್ಲಿ ಅದೃಷ್ಟ ನಿಮ್ಮದಾದಾಗ ಯಾವ ಕೆಲಸ ಬೇಕಾದ್ರೂ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಆದರೆ ಒಂದು ಸಂತೋಷದ ವಿಚಾರ, ಇವತ್ತಿನ ದಿವಸ ವೃತ್ತಿಯ ಅಭಿವೃದ್ಧಿ ಬಗ್ಗೆ, ಕೆಲಸ ಕಾರ್ಯಗಳ ಬಗ್ಗೆ, ಹಣಕಾಸಿನ ಬಗ್ಗೆ, ಅದರಲ್ಲೂ ಮಕ್ಕಳ ಆರೋಗ್ಯದ ಬಗ್ಗೆ, ಹಾಗೆ ದೂರಭಾರ ಪ್ರಯಾಣ ಬೆಳೆಸೋದ್ರ ಬಗ್ಗೆ, ಮನಸ್ಸಿಗೆ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಪಡಿಸ್ಕೊಳ್ಳೋದ್ರ ಬಗ್ಗೆನೂ ತಮ್ಮ ಚಿಂತನೆಗೆ ತಕ್ಕ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಭಗವಂತನ ಕೃಪೆ ಇದ್ದರೆ ಎಲ್ಲವೂ ಸಾಧ್ಯ.
ಹಾಗೆ ಇವತ್ತು ಸಾಧ್ಯವಾದರೆ ಒಂದು ಗಣಪನ ಸಾನ್ನಿಧ್ಯಕ್ಕೆ ಬಂದು ದೇವರನ್ನು ಪ್ರಾರ್ಥನೆ ಮಾಡಿ 2 ದೀಪ ಹಚ್ಚಿ ನಮಸ್ಕಾರ ಮಾಡಿಕೊಂಡು ತದನಂತರ ನಿಮ್ಮ ಮುಂದಿನ ಕೆಲಸ ಕಾರ್ಯದ ಕಡೆ ಗಮನ ಕೊಡಿ. ಸಾಧ್ಯವಾದರೆ ಒಂದಷ್ಟು ಹಾಲು ಮೊಸರು ಇದನ್ನು ಯಾವುದಾದ್ರೂ ದೇವಾಲಯಕ್ಕೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ಹಾ ನಮಸ್ಕಾರ ಶ್ರೀನಿವಾಸ್, ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಮ್ಮ. ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ರಾಜಾಜಿನಗರದಿಂದ ಕರೆ ಮಾಡ್ತಿದ್ದೀನಿ. ರಾಜಾಜಿನಗರದಿಂದ. ಅಮ್ಮ, ತಮ್ಮ ಹೆಸರು? ನಾಗರತ್ನ ಅಂತ, ಮಮತಾ ಅಂತ ಕರೀತಾರೆ. ಹಾ ಹಾ, ಸಂತೋಷ ತಾಯಿ. ಅಮ್ಮ, ಗುರುಜಿಯವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ, ಮಾತಾಡಿ. ಹ್ಮ್. ಹಲೋ, ನಮಸ್ತೆ ತಾಯಿ. ನಮಸ್ತೆ ಗುರುಜಿ, ಹೇಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಮ್ಮ, ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಗುರುಜಿ. ನಿಮ್ಮ ದರ್ಶನ ಮಾಡಿ ನಿಮ್ಮ ಆಶ್ರಮಕ್ಕೆ ಬಂದ್ಮೇಲೆ ನನಗೆ ಒಂದು ವರ ಸಿಕ್ಕಿದೆ. ಏನಪ್ಪಾ ವರ ಅಂದ್ರೆ, ನನ್ನ ಲೈಫಲ್ಲೇ ನನಗೆ ತಾಳ್ಮೆ ಅನ್ನೋದು ಇರ್ಲಿಲ್ಲ. ಆ ತಾಳ್ಮೆ ಅನ್ನೋ ವರ ಸಿಕ್ಕಿದೆ. ಒಬ್ಬೊಬ್ಬರಿಗೂ ಒಂದೊಂದು ತರಹ ವರಹಾದೇವರು ಕರುಣೆ ಮಾಡಿದ್ದಾನೆ. ತಾಳ್ಮೆ ಅನ್ನೋದು ನನ್ಗಿರ್ಲಿಲ್ಲ ಗುರುಜಿ. ನಾನು ಯಾವುದೇ ಕೆಲಸದಲ್ಲ ಆತರ ಪಟ್ಟು ಎಲ್ಲ ಕಳ್ಕೊಂತ ಇದ್ದೆ. ತಾಳ್ಮೆ ಅನ್ನೋದು ತಮ್ಮಿಂದ ಸಿಕ್ಕಿದೆ ಗುರುಜಿ. ಒಳ್ಳೇದಾಗ್ಲಿ. ಯಾವುದೋ ಒಂದು ಮನುಷ್ಯನಿಗೆ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಇದೇ ಜೀವನ ಅಲ್ಲ. ಇದಕ್ಕಿಂತ ಮುಖ್ಯವಾದ್ದು ಈ ತಾಳ್ಮೆ ಇದೆಯಲ್ಲ, ತಾಳಿದವನು ಬಾಳಿ ಅನ್ನೋ ಹಿರಿಯರ ಮಾತಿದೆಯಲ್ಲ, ಬಹುಶಃ ಅದು ಒಂದು ತುಂಬಾ ಅದ್ಭುತವಾದಂತ ಬಂಗಾರವೇ. ಹೇಳಿಮ್ಮ. ನನ್ನ ಇದೆಲ್ಲ ಈಗ ಅಮ್ಮ. ಹಲೋ ಹಲೋ, ಹೇಳಿ ತಾಯಿ. ನನ್ನ ರಾಶಿಗೆ ಹೇಗಿದೆ ಗುರುಜಿ ಈಗ? ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಆರೋಗ್ಯ, ನಿಮ್ಮ ಮನಸ್ಸಿನ ನೆಮ್ಮದಿ, ಹಾಗೆ ಇಲ್ಲಿವರೆಗೂ ನಾನು ಏನನ್ನು ಸಾಧನೆ ಮಾಡಲಿಕ್ಕೆ ಆಗಿಲ್ಲ ಎಂಬತಕ್ಕಂಥದ್ದು ನೀವು ಸಾಧಿಸಬೇಕು ಎಂಬತಕ್ಕಂಥ ಹಠದಲ್ಲಿದ್ದೀರಲ್ಲ, ಅದು ಖಂಡಿತ ಸಾಧನೆ ಆಗುತ್ತೆ. ಎಲ್ಲಕ್ಕೂ ಒಂದು ಕಾಲ, ಭಗವಂತ ಆತನ ಕೃಪೆ ಒಂದಾದರೆ ಎಲ್ಲವೂ ಸಾಧ್ಯವೇ. ಇನ್ನೊಂದು 4 ತಿಂಗಳು ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಗ್ರಹಸ್ಥಿತಿಗಳಲ್ಲಿ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಸರಿ ಇಲ್ಲದ್ರಿಂದ ಸ್ವಲ್ಪ ನಿಮಗೆ ದೇಹದಲ್ಲಿ ಸ್ವಲ್ಪ ನೋವುಗಳು ಕಾಣಿಸ್ಕೊಳ್ಬಹುದು. ಮೊಣಕೈ ಮೊಣಕಾಲು ನೋವು ಬರೋದು, ಇದ್ದರೆ ಕೂತ್ಕೊಂಡ್ರೆ ಎದ್ದೇಳ ಕಾಲ, ಇದ್ದರೆ ಕೂತ್ಕೊಳ್ಳೋಕ್ಕಾಗಲ್ಲ, ಆಗದಿರೇ ಇರಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ತುಂಬ ನಂಬಿ ನೀವು ಯಾರು ಹಿಂದೆ ಹೋಗಿರ್ತೀರಿ ಅಲ್ಲಿ ಮೋಸಕ್ಕೊಳಗಾಗೋ ಪರಿಸ್ಥಿತಿಯೇ ಸಾಕಷ್ಟು ಆಗಿಬಿಡುತ್ತೆ. ಇದಕ್ಕೆ ನೀವು ಆದಷ್ಟು ಪ್ರತಿ ಶನಿವಾರ ತಪ್ಪದಿರೋ ಶನೇಶ್ವರನ ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದರೆ ಯಾವುದಾದ್ರೂ ಒಂದು ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರದಲ್ಲಿ ಒಂದು ರಾತ್ರಿ ಮಲಗಿದ್ದು ಬನ್ನಿ. ಈ ಕೆಲಸ ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ. ಇದರ ಮಧ್ಯದಲ್ಲಿ ಮಂಗಳವಾರದೊತ್ತು ಮಾತ್ರ ಒಂದು ಕೆಂಪು ವಸ್ತ್ರ, ಕೆಂಪು ಹೂವು, ಕೆಂಪು ಗಂಧ ಇದನ್ನು ಮನೆಯಲ್ಲೇ ಪ್ರಾರ್ಥನೆ ಮಾಡಿ ಒಂದು ದೇವಿ ಸಾನ್ನಿಧ್ಯಕ್ಕೆ ಕೊಡಿ. ಇಷ್ಟು ಮಾಡಿದ್ರೆ ತುಂಬ ಬದಲಾವಣೆಯನ್ನು ಕಾಣ್ತೀರಿ, ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮತ್ತೊಮ್ಮೆ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯಕ್ಕೆ ಬಂದು ನಿಮ್ಮ ಶಕ್ತಿಯಾನುಸಾರ ತಾವೊಂದು ಸೇವೆಯನ್ನು ಸಲ್ಲಿಸಿ. ಇದರಿಂದ ಮಾಡಿ, ಒಳ್ಳೆಯದಾಗಲಿ. ಯಾಕೆಂದರೆ ಆ ಸಾನ್ನಿಧ್ಯದ ಮಹಾಪ್ರಸಾದ ಮೃತ್ತಿಗೆ ಆಗಲಿ, ಅಲ್ಲಿನ ಸೇವೆ ಆಗಲಿ, ಅಲ್ಲಿ ಬಂದಂತಹ ಭಕ್ತರ ನುಡಿಮುತ್ತುಗಳಾಗಲಿ, ಅವ್ರು ಹೇಳುವಂಥದ್ದೇ ನಮಗೊಂದು ಆನಂದ. ಅಂತಹ ಅಪರೂಪವಾದಂಥ ಅದ್ಭುತವಾದಂಥ ಸಾಲಿಗ್ರಾಮ ಕ್ಷೇತ್ರ ಲಕ್ಷ್ಮೀ ಬೋರಹ ಸಾಲಿಗ್ರಾಮ ಕ್ಷೇತ್ರ. ಬನ್ನಿ, ಅನುಕೂಲವಾಗಿ ಸಿದ್ಧಿಪಡಿಸ್ಕೊಳ್ಳಿ ತಾಯಿ. ಒಳ್ಳೆಯದಾಗಲಿಮ್ಮ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾನೆ ಬಂದಿದ್ದಾರೆ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಂಡಿದ್ದಾಯಿತು. ಮತ್ತು ಕಾರ್ಯಕ್ರಮಕ್ಕೆ ಸಾಕಷ್ಟು ಕರೆಗಳು ಕೂಡ ಬಂದಿದ್ವು, ಕರೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾನೆ ಬಂದಿದ್ದಾರೆ. ಇನ್ನು ಈಗಲೂ ಕೂಡ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ಹಾ ನಮಸ್ತೆ ಗುರುಜಿ, ನೀವು ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ ತಾಯಿ. ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಭದ್ರಾವತಿ ಹತ್ರ ಬಾಬಳ್ಳಿ ಅಂತೇಳಿ ಗುರುಜಿ. ಸಂತೋಷ ತಾಯಿ. ಅಮ್ಮ, ತಮ್ಮ ಹೆಸರು? ಕುಸುಮ. ಕುಸುಮ, ಒಳ್ಳೇದಾಗ್ಲಿ ತಾಯಿ. ಅಮ್ಮ, ಗುರುಜಿಯವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಮನೇಲಿ ತುಂಬಾ ಸಮಸ್ಯೆ ಆಗ್ಬಿಡುತ್ತೆ ಗುರುಜಿ. ಏನು ಸಮಸ್ಯೆ ತಾಯಿ? ಮೈಯಲ್ಲೂ ಆರಾಮಿಲ್ಲ. ಒಂದು ಮನೇಲಿ ಜಮೀನಿಗೆ ಅಂತೇಳಿ, ಸೈಟಿಗೆ ಅಂತೇಳಿ ಕೂಡಿಟ್ಟಿದ್ದ ದುಡ್ಡೆಲ್ಲ ಅವರು ಇವರು ಕಷ್ಟ ಅಂತ ಇಸ್ಕೊಂಡು ಕೊಟ್ಟೇ ಇಲ್ಲ. ಹಿಂಗ ಮಗನ ಮದುವೆದು ಕೇಳ್ಬೇಕಾಗಿತ್ತು ಗುರುಜಿ. ಮೊದಲನೇದಾಗಿ ಈ ದುಡ್ಡು ಕಾಸನ್ನು ಇನ್ನೊಬ್ಬರು ಕೊಟ್ಟು ಅದು ಬರುತ್ತಾ ಇಲ್ವಾ ಎಂಬತಕ್ಕಂಥದ್ದು ಪ್ರಶ್ನೆಗೆ ನಾನು ಸಾಕಷ್ಟು ಬಾರಿ ಉತ್ತರ ಕೊಟ್ಟಿದ್ದೇನೆ. ನಮ್ಮ ಕೈಲಿದ್ದರೆ ರಾಮರಾಜ್ಯ, ನಮ್ಮ ಕೈ ದಾಟ್ಕೊಂಡು ಹೊರಗೋದ್ರೆ ಅದು ಪುನಃ ನಿಮ್ಮ ಕೈ ಬರೋದು ಬಹಳ ಕಷ್ಟವೇ. ಹಿಂದೆ ಋಣ ಅಂತಕ್ಕಂಥ ಮಾತು, ಆ ಮಾತು ಅಲ್ಲಿದ್ದ ಎಲ್ಲರ ಬಾಯಿಗಳಲ್ಲೂ ಕೇಳ್ತಾ ಇದ್ವಿ ನಾವು, ಅಲ್ವಾ? ಯಾರಿಗದ್ನ 10 ರೂಪಾಯಿ ತೊಗೊಂಬಿಟ್ರೆ, ಅಯ್ಯೋ ಆ ಋಣದಲ್ಲಿ ನಾವು ಇರಬಾರ್ದಪ್ಪ, 10 ರೂಪಾಯಿ ಕೊಟ್ಟು ತೀರಿಸ್ಕೋಬೇಕು ಅಂತಿದ್ವಿ. ಈಗ ಆ ಋಣ ಅನ್ನೋ ಮಾತೇ ಮರ್ತೋಗ್ಬಿಟ್ಟಿದ್ದಾರೆ ಜನ.
ನಿಮ್ಮ ಹತ್ರ ಇರೋ ದುಡ್ಡನ್ನು ಫಸ್ಟ್ ತೊಗೊಂಬಿಟ್ರೆ ಸಾಕು ನಾವು. ಯಾವ ಋಣದ ಮಾತು ಇಲ್ಲ, ಋಣದ ಬಗ್ಗೆ ಆಲೋಚನೆಯೂ ಇಲ್ಲ. ಹೀಗಿರ್ಬೇಕಾದ್ರೆ ನಿಮ್ಮ ದುಡ್ಡು ವಾಪಸ್ ಬರಬೇಕು ಅಂದರೆ ಹೇಗಾಗತ್ತಮ್ಮ? ನಾನು ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ, ಕೈಯಲ್ಲಿರ್ತಕ್ಕಂಥ ದುಡ್ಡು ಕಷ್ಟ ಅಂದರೆ ಬನ್ನಿ ಒಂದು ದಿವಸ ಹೊಟ್ಟೆ ತುಂಬ ಊಟ ಮಾಡಿ ಒಂದು 100-200 ರೂಪಾಯಿ ತೊಗೊಳ್ಳಿ, ನಿಮ್ಮ ಕಾಲದಲ್ಲಿ ಮುಗಿಸ್ಕೊಳ್ಳಿ, ನನಗೆ ಇರೋ ನಮ್ಮ ಯೋಗ್ಯತೆ ಇಷ್ಟು ಅಂತ ಹೇಳಬೇಕು. ಅದು ಬಿಟ್ಟರು ನಾವು ಕೂಡಿಟ್ಟಿರ್ತಕ್ಕಂಥನ್ನೆಲ್ಲ ತೊಗೊಂಡು ದಾನ ಧರ್ಮ ಮಾಡ್ತಾ ಹೊರಟ್ರೆ ನಮಗೆ ಎಲ್ಲಿಂದ ಕೊಡ್ತಾರೆ ತಾಯಿ? ಯಾರು ಕೊಡ್ತಾರಮ್ಮ? ಇದೇ ಆಗಿರೋ ಸಮಸ್ಯೆ, ಇನ್ನೊಬ್ಬರದೇ ಅಲ್ಲ. ತುಂಬ ಜನ ಇದರ ಕಣ್ಣೀರು ಹಾಕ್ತಿದ್ದಾರೆ. ಹಿಂದೆ ಇತ್ತು ನಿಯತ್ತು, ಆ ನಿಯತ್ತಿಗೆ ಅವಾಗ ಒಂದು ಧರ್ಮನೂ ಹಾಗೆ ನಡೀತಿತ್ತು. ಈಗ ನಿಯತ್ತನ್ನು ಮಾತಿಲ್ಲ, ಋಣದ ಮಾತೇ ಇಲ್ಲ. ಇಂಥ ಪರಿಸ್ಥಿತಿ ಇದೆ. ಆಗಲಿ, ನಿನ್ನ ಕಷ್ಟ ಅಂತೂ ಬೇಗ ದೂರ ಆಗಲಿ. ಮಗನ ಮದುವೆ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀರಿ. ಮಗ ಏನು ಮಾಡ್ತಾರೆ? ಮಗ ಈಗ ಓದ್ಕೊಂಡಿದ್ದಾರೆ, ಬಂಗಾರದ ಅಂಗಡಿ ಕೆಲಸ ಮಾಡ್ತಿದ್ದಾರೆ ಗುರುಜಿ. ಹೋಗ್ಲಿಮ್ಮ, ಒಳ್ಳೇದಾಗಲಿ. ಆದಷ್ಟು ಬೇಗ ಮಗನ ಜೀವನ ಸರಿ ಹೋಗಲಿ, ಮನೆಗೊಂದು ಒಳ್ಳೆ ಸೊಸೆ ಬರಲಿ, ಒಳ್ಳೇದಾಗಲಿ ತಾಯಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ನಮಸ್ತೆ ಗುರುಜಿ, ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ತಾಯಿ. ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ರಿ? ನಾವು ಧಾರವಾಡದಿಂದ ಮಾತಾಡ್ತಿದ್ದೇವೆ. ಧಾರವಾಡದಿಂದ. ಅಮ್ಮ, ತಮ್ಮ ಹೆಸರು? ಮಂಜುಳಾ ಅಂತ ಹೇಳಿ. ಮಂಜುಳಾ ಅಂತ ಹೇಳಿ. ಗುರುಜೋರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ಕೋಟಿ 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 ಧನ್ಯವಾದ ಗುರುಜಿ. ನಮ್ಗೆ ಎಷ್ಟು ಕಷ್ಟ ಅಂದ್ರೆ ಗುರುಜಿ, ನಮ್ಗೆ 2 ವರ್ಷ ಆಯ್ತು ಗುರುಜಿ ಇಷ್ಟು ಕಾಲ ಆಗ್ತೈತಿ. ನಮ್ಮ ಮನೆಯವ್ರ ಕೆಲಸ ಇಲ್ಲ, ಕೆಲಸ ಮಾಡಿದವರು ರೊಕ್ಕ ಕೊಡ್ತಾ ಇಲ್ಲ. ಹಾಕಿ ಮಾಡಂದ್ರು ಹಾಕಿ ಮಾಡಿದೀವಿ. ಈಗ ಮಾಡಿದ್ರೆ 1 ರೂಪಾಯಿ ಕೊಡಕ್ಕಿಲ್ಲ. ಇವತ್ತ ನಾಳೆ ಅಂತಾರ. ಒಂದ್ ಮನಿ ಕಟ್ಟಕತ್ತಿ ಗುರುಜಿ, ಅದ್ರದ್ದು ಇಷ್ಟು ಪ್ರಾಬ್ಲಮ್ ಬರತೈತಿ. ಅದ್ರ ಮ್ಯಾಗ ಸ್ವಲ್ಪ ದೋಷ ಐತಿ, ಹಂಗೈತಿ ಹಿಂಗೈತಿ ಅಂತ ಸ್ಲ್ಯಾಬ್ ಹಾಕಿವಿ, ಮತ್ತೆ ಗಿಲಾಯಿ ಅಷ್ಟು ಕೈ ಬಿಟ್ಬಿಟ್ಟಿವಿ. ನಮ್ಗೆ ಅದಕ್ಕೆ ಕಟ್ಟಕ್ಕೆ ಹಣನೇ ಬರ್ತಾ ಇಲ್ಲ. ನಮ್ಗೆ ಯಾರಿಗಿ ನೆಮ್ಮದಿ ಅನ್ನೋದು ಗೊತ್ತಿಲ್ಲ. ಈಗ ನಾನೊಂದು ಮಾತು ಹೇಳ್ತೀನಿ ಕೇಳಿ. ಮೊದಲು ದೋಷ ಯಾವುದೂ ಇಲ್ಲ. ನಿಮ್ಮ ಸ್ವರತರಂಗ ಪ್ರಕಾರ ನೀವು ಕಟ್ತಾ ಇರೋ ಮನೆಗೆ ದೋಷ ಇಲ್ಲ, ಭೂಮಿ ಚೆನ್ನಾಗಿದೆ, ವಾಸ್ತು ಚೆನ್ನಾಗಿದೆ, ಧೈರ್ಯವಾಗಿರಿ. ಅದನ್ನು ಇಲ್ಲಿ ಆಗ್ತಾ ಇರೋ ಸಮಸ್ಯೆ ಏನು ಗೊತ್ತಾ? ಅದನ್ನು ಫುಲ್ಫಿಲ್ ಮಾಡಿ ಅದನ್ನು ಬೇಗ ಕಂಪ್ಲೀಟ್ ಮಾಡೋದಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ. ದುಡ್ಡು ಬರುತ್ತೆ ಗುರುಜಿ, ಅದನ್ನ ಯಾವ ನಿಮ್ಮ ವಾಯ್ಸು ತುಂಬ ಡಿಸ್ಟರ್ಬ್ ಆಗ್ತಿದೆ. ನೀವು ಮನೆಯೊಳಗಿದ್ದೀರೋ ಎಲ್ಲಿದ್ದೀರೋ ನಿಮ್ಮ ಸ್ವರತರಂಗ ಸ್ಪಷ್ಟವಾಗಿಲ್ಲ. ನಿಮಗೆ ಸಿಗ್ನಲ್ ಸಿಗೋ ಸ್ಥಳಕ್ಕೆ ಬಂದು ಮಾತಾಡಬೇಕು. ಕಟ್ತಾ ಇದೀವಲ್ಲ ಗುರುಜಿ, ಆ ಮನೆಯಲ್ಲಿ ಏನಾಯ್ತಂತ ಗೊತ್ತಿಲ್ಲ. ರೊಕ್ಕನ ಬರ್ತಾ ಇಲ್ಲ ನಮ್ಗೆ. ರೊಕ್ಕ ಬರ್ಲಿಕ್ಕೆ ಆಗುದಿಲ್ಲಮ್ಮ. ಈಗ ಅವ್ರ ಗ್ರಹಗತಿಗಳು ಸರಿ ಇಲ್ಲ. ಇನ್ನೂ 6 ತಿಂಗಳ ತನಕ ನೀನು ಹೇಳೋ ಪ್ರಕಾರ ನೋಡಿದ್ರೆ ಮುಂದಿನ 6 ತಿಂಗಳು ಅವ್ರ ಭವಿಷ್ಯದಲ್ಲಿ ಅಂತ ತೂಕ ಇರೋದಿಲ್ಲ. ನಿಮ್ಮ ಸ್ವರತರಂಗ ಪ್ರಕಾರ ಆಲೋಚನೆ ಮಾಡಿದ್ರೆ ಮುಂದಿನ 6 ತಿಂಗಳು ಲಾಭ ಇಲ್ಲ. ಹೀಗಿರುವಾಗ ಬರುವಂಥ ರೊಕ್ಕನೂ ಬರೋದಿಲ್ಲ, ಕೊಡ್ತೀವಿ ಅನ್ನೋರು ಕೊಡೋದಿಲ್ಲ, ಹಾಗೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವೂ ಸಿಗೋದಿಲ್ಲ. ಹೌದು ಗುರುಜಿ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ನವಗ್ರಹ ಪ್ರಾರ್ಥನೆ ಮಾಡಿಕೊಂಡು ಒಂದು 3 ಮಂಗಳವಾರ ನವಗ್ರಹ ಪೂಜೆನೋ ನವಗ್ರಹ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಬನ್ನಿ. 3 ಮಂಗಳವಾರ ನೀವು ಮಾಡಿದ್ದೇ ಆದರೆ 4ನೇ ಮಂಗಳವಾರದೊಳಗೆ ಸ್ವಲ್ಪ ಬೆಳಕು ಸಿಗುತ್ತೆ, ಅನುಕೂಲ ಆಗುತ್ತೆ. ಒಳ್ಳೇದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇದೇ ಬರ್ತಕ್ಕಂಥ 5ನೇ ತಾರೀಕು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಭಾನುವಾರ ಶ್ರೀ ಉಚ್ಚಿಷ್ಟ ಮಹಾಗಣಪತಿಯ ಯಜ್ಞ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದಿದೆ. ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥ ಸಾನ್ನಿಧ್ಯ ಬಂದು ಗಂಗಾಧರೇಶ್ವರ ಮತ್ತು ಶ್ರೀ ಸಾಯಿಬಾಬಾರವರ ಮಂದಿರ, HMT ಬಡಾವಣೆ, BMTC ಬಸ್ ಡಿಪೋನ ಹಿಂಭಾಗದಲ್ಲಿರ್ತಕ್ಕಂಥದ್ದು. ಈ ಒಂದು ಸಾನ್ನಿಧ್ಯ ಇರತಕ್ಕಂಥದ್ದು ಗಂಗಾನಗರದಲ್ಲಿ, ಬೆಂಗಳೂರಿನಲ್ಲಿ ಈ ಒಂದು ಕಾರ್ಯಕ್ರಮ. ಅದು ಮಳೆಗಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗ್ಬೋದು. ಗುರೂಜಿರವರು 5ನೇ ತಾರೀಕು ಅಂತಂದರೆ ನಾಳಿನ ಭಾನುವಾರ ಗುರೂಜಿರವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಭಾಗಿಯಾಗ್ಬೋದು, ಭೇಟಿ ನೀಡ್ಬೋದು. ಯಾಕೆಂದರೆ ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂಥ ಕಾರ್ಯಕ್ರಮ ಅಲ್ವಾ. ಹಾಗಾಗಿ ತಾವೆಲ್ಲರೂ ಕೂಡ ಭಾಗವಹಿಸಿ ಒಂದು ವಿಶೇಷವಾಗಿರ್ತಕ್ಕಂಥ ಸಂಕಲ್ಪವನ್ನು ಮಾಡೋಣ. ಯಾಕೆ ಅಂತಂದರೆ ಮಳೆ ಎಲ್ರಿಗೂ ಕೂಡ ಅವಶ್ಯಕವಾಗಿದೆ. ಅದರಲ್ಲೂ ರೈತರಿಗೋಸ್ಕರ ನಮ್ಮ ಪ್ರಾರ್ಥನೆ ಸದಾಕಾಲ ಇರಲಿ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಂತೂ ಕೂಡ ರೈತರಿಗಾಗಿ, ಯೋಧರಿಗಾಗಿ ಎಂಬತಕ್ಕಂಥ ಕೂಗು ಸದಾಕಾಲ ಇದ್ದೇ ಇರುತ್ತೆ. ಹಾಗಾಗಿ ಇದರಲ್ಲಿ ತಾವೂ ಕೂಡ ಕೈ ಜೋಡಿಸಿ ಈ ಬಾರಿಯ ಮಳೆ ಚೆನ್ನಾಗಾಗಲಿ ಎಂಬತಕ್ಕಂಥ ಒಂದು ಪ್ರಾರ್ಥನೆಯನ್ನು ಸಲ್ಲಿಸೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ನಮ್ಮ ಭೇಟಿ ನಾಳೆ ಬೆಳಗಿನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ತೆ.